ಅವರಿಗೂ ಕೂಡ ಹೃದಯಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಕೋರುತ್ತಾ ಆಟವು ಇನ್ನು ಕೆಲವೇ ಕ್ಷಣಗಳಲ್ಲಿ ಆರಂಭಗೊಳ್ಳಲಿದೆ. ಮಂಜು ಸರ್ ನಾಯ್ಕಡೆ ಅವರು ಬೇಗನೆ ಆಟವನ್ನು ಆರಂಭ ಮಾಡಬೇಕಂತ ಅವರಲ್ಲಿ ವಿನಂತಿ ಮಾಡಿಕೊಳ್ತಿದ್ದೇವೆ. ಸಮಯದ ಅಭಾವದಿಂದ ತಾವೆಲ್ಲರೂ ಬೇಗನೆ ಆಟಗಾರರ ಒಳಗಡೆ ಹೋಗಿ ಸರತಿ ಸಾಲಿನಲ್ಲಿ ನಿಂತು ಈ ಕ್ರೀಡೆಗೆ ಆರಂಭವನ್ನು ನೀಡತಕ್ಕಂಥ ಚಾಲನೆ ನೀಡತಕ್ಕಂಥ ಆಗಮಿಸಿರ್ತಕ್ಕಂಥ ಶ್ರೀ ಕಾಸುಗೋಡ್ ಬಿರಾದರ್ ಅವರು, ಜೊತೆಯಲ್ಲೇ ಮುಸ್ತಾಕ್ ನಾಯ್ಕೋಡಿ, ಜೊತೆಯಲ್ಲೇ ಧನ್ಶೆಟ್ ಸರ್ ಇವರೆಲ್ಲರೂ ಆಗಮಿಸಿದ್ದಾರೆ. ಎಲ್ಲರೂ ಕೂಡಿಕೊಂಡು ಈ ಕ್ರೀಡೆ ಆರಂಭವನ್ನು ನೆರವೇರಿಸಿಕೊಡ್ಬೇಕಂತ ಅವರಲ್ಲಿ ನಾನು ವಿನಂತಿ ಮಾಡ್ಕೊತಿದ್ದೇನೆ. ಜೊತೆಯಲ್ಲೇ ನಮ್ಮ ಶಾಂತೇಶ್ವರ ಕ್ಲಬ್ಬಿನ ಎಲ್ಲ ಹಿರಿಯ ಸದಸ್ಯರು ಕೂಡ ಅಲ್ಲಿ ಹೋಗ್ಬೇಕಂತ ಅವರಲ್ಲಿ ನಾನು ವಿನಂತಿ ಮಾಡ್ಕೊತಿದ್ದೇನೆ. ಶ್ರೀ ಕಾಸುಗೋಡ್ ಬಿರಾದರ್ ಅವರು ರೇಬಿನ್ ಕತ್ತರಿಸುವ ಮೂಲಕ ಕ್ರೀಡೆಗೆ ಶ್ರೀ ಕಾಸುಗೋಡ್ ಬಿರಾದರ್ ಅವರು ಚಾಲನೆಯನ್ನು ನೀಡುತ್ತಿದ್ದಾರೆ. ಜೊತೆಯಲ್ಲೇ ಶ್ರೀ ಮುಸ್ತಾಕ್ ನಾಯ್ಕೋಡಿ, ಜೊತೆಯಲ್ಲೇ ಶ್ರೀ ಧನ್ಶೆಟ್ ಸರ್ ಕೂಡ ಆಗಮಿಸಿದ್ದಾರೆ. ಜೊತೆಯಲ್ಲೇ ಸುನಿಲ್ ಗೌಡ್ ಬಿರಾದರ್ ಅವರು ನಮ್ಮ ಅಸೋಸಿಯೇಷನ್ದ ಅಧ್ಯಕ್ಷರಾಗಿರ್ತಕ್ಕಂಥ ಅವರು ಕೂಡ ಆರಂಭ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಆಗಮಿಸಿ ಇಂದಿನ
ಇಂದಿನ ಈ ಕಾರ್ಯಕ್ರಮದ ಚಾಲನೆಗೆ ಆಗಮಿಸಿರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರಿಗೆ ಹೃದಯಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ತಿಳಿಸುತ್ತೇನೆ. ದಯಮಾಡಿ ಆಟವನ್ನು ಬೇಗನೆ ಆರಂಭಗೊಳಿಸಬೇಕಂತ ನಾನು ನಮ್ಮ ಶಾಂತೇಶ್ವರ ಕಮಿಟಿಯಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಇಂದಿನ ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಶ್ರೀ ಕಾಸುಗೌಡ್ ಬಿರಾದರ್ ಅವರು BJPಯ ಹಿರಿಯ ಧುರೀಣರು, ಜೊತೆಯಲ್ಲೇ ಮುಸ್ತಾಕ್ ನಾಯ್ಕೋಡೆ ಅವರು ಕೊಯ್ನೂರು ಜ್ಯುವೆಲರ್ಸ್ ಇಂಡಿ ಇಂದಿನ ಈ ಪಂದ್ಯಾವಳಿಯ ಪ್ರಥಮ ಬಹುಮಾನವನ್ನು ನೀಡಿದ್ದಾರೆ. ಅದರ ಜೊತೆಯಲ್ಲೇ ಇನ್ನೋರ್ವ ಹಿರಿಯರಾಗಿರ್ತಕ್ಕಂಥ ಶ್ರೀ ಧನ್ಶೆಡ್ ಸರ್ ಅವರು ಕೂಡ ಇಂದಿನ ಈ ಪಂದ್ಯಾವಳಿಯಲ್ಲಿ ದ್ವಿತೀಯ ಬಹುಮಾನವನ್ನು ನೀಡಿದ್ದಾರೆ. ಅವರಿಗೂ ಕೂಡ ಈ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಜೊತೆಯಲ್ಲೇ ನಮ್ಮ ಶಾಂತೇಶ್ವರ್ ಅಸೋಸಿಯೇಷನ್ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಸುನಿಲ್ ಗೌಡ್ ಬಿರಾದರ್ ಅವರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತೇನೆ. ಅದರ ಜೊತೆಯಲ್ಲಿ ಇನ್ನೋರ್ವ ಯುವ ಧುರೀಣರಾಗಿರ್ತಕ್ಕಂಥ ಶ್ರೀ ಅಶೋಕ್ ಅಕ್ಲಾದಿ ಅವರು ಕೂಡ ಆಗಮಿಸಿದ್ದಾರೆ. ಅವರಿಗೂ ಕೂಡ ಹೃದಯಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಕೋರುತ್ತೇನೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ಪಂದ್ಯ ಆರಂಭಗೊಳ್ಳುತ್ತಿದ್ದು ಪ್ರೇಕ್ಷಕರು ಬೇಗನೆ ಆಗಮಿಸಿ ಈ ಪಂದ್ಯಾವಳಿಯನ್ನು ಕಣ್ತುಂಬಿಕೊಳ್ಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೊತಿದ್ದೇನೆ. ಬೈಕ್ಗಳು ಒತ್ತಟ್ಟಿ ಬದಿಗೆ ಬಿಟ್ಟು ಬರಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೊತಿದ್ದೇನೆ. ಬೈಕ್ಗಳು ಕ್ರೀಡಾಂಗಣದ ಒಳಗಡೆ ಯಾರೂ ತರಬಾರ್ದು, ಹೊರಗಡೆ ಹಚ್ಚಬೇಕಂತ ತಮ್ಮಲ್ಲಿ ವಿನಂತಿ ಇರುತ್ತದೆ. ಅದರ ಜೊತೆಯಲ್ಲೇ ಚಿದು ದೇಸಾಯಿ ಅವರು ಕೂಡ ವೇದಿಕೆ ಕಡೆಗೆ ಹೋಗಬೇಕು. ನಮ್ಮ ಅಸೋಸಿಯೇಷನ್ ಸದಸ್ಯರಾಗಿರ್ತಕ್ಕಂಥ ಚಿದಾನಂದ್, ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಚಿದಾನಂದ್ ದೇಸಾಯಿ ಅವರು ಕೂಡ ವೇದಿಕೆ ಕಡೆಗೆ ಹೋಗ್ಬೇಕಂತ ಅವರಲ್ಲಿ ನಾನು ವಿನಂತಿ ಮಾಡ್ಕೊತಿದ್ದೇನೆ. ಜೊತೆಯಲ್ಲೇ ಶ್ರೀ ಅಶೋಕ್ ಅಕ್ಲಾದಿಯವರು ಕೂಡ ಹೋಗಬೇಕು. ಎಲ್ಲ ಆಗಮಿಸಿದ ಆಟಗಾರರಿಗೆ ಹೃದಯಪೂರ್ವವಾಗಿರ್ತಕ್ಕಂಥ ಸ್ವಾಗತವನ್ನು ಕೋರುತ್ತಾ ಈ ಪಂದ್ಯವು ಇನ್ನು ಕೆಲವೇ ಕ್ಷಣಗಳಲ್ಲಿ ಆರಂಭಗೊಳ್ಳಲಿದ್ದು ಪಂದ್ಯದ ಯೂಟ್ಯೂಬ್ ನೇರ ವೀಕ್ಷಣೆ ಇರುತ್ತದೆ, ಲೈವ್ ಮ್ಯಾಚ್ ಇರುತ್ತದೆ. ದಯಮಾಡಿ ತಾವು ತಮ್ಮ ಮೊಬೈಲ್ನಲ್ಲಿ ನೀವು ಕುಳಿತಲ್ಲಿಯೇ ವೀಕ್ಷಣೆಯನ್ನು ಮಾಡಿಕೊಳ್ಬೋದು ಅಂತಕ್ಕಂಥ ಮಾತನ್ನು ಹೇಳುತ್ತಾ ಶ್ರೀ ಶಾಂತೇಶ್ವರ್ ಕ್ರಿಕೆಟ್ ಕ್ಲಬ್ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥ ಈ IPL ಟೂರ್ನಮೆಂಟ್, ಟೆನ್ನಿಸ್ ಬಾಲ್ ಟೂರ್ನಮೆಂಟ್ನ ಪ್ರಥಮ ಬಹುಮಾನವನ್ನು ಶ್ರೀ ಮುಸ್ತಾಕ್ ನಾಯ್ಕೋಡಿ ಅವರು 50,000 ಕಾಣಿಕೆಯನ್ನು ಕೊಟ್ಟಿರ್ತಾರೆ. ಅದರ ಜೊತೆಯಲ್ಲೇ ದ್ವಿತೀಯ ಬಹುಮಾನವನ್ನು ಶ್ರೀ ಸುಜಿತ್ ಧನ್ಶೆಟ್ಟಿ ನೀಡಿರುತ್ತಾರೆ. ಅದರ ಜೊತೆಯಲ್ಲೇ ಇಂದಿನ ಪಂದ್ಯಾವಳಿಯ ಈ ಎಲ್ಲ ಪಂದ್ಯಾವಳಿಯ ಮ್ಯಾನ್ ಆಫ್ ದಿ ಸಿರೀಸ್ ಕಾಣಿಕೆಯನ್ನು, ಸೈಕಲ್ ಕಾಣಿಕೆಯನ್ನು ಕೊಟ್ಟಿರ್ತಕ್ಕಂಥ ಶ್ರೀ ನಾಗರಾಜ್ ದಶವಂತ್ ಅವರಿಗೂ ಕೂಡ ಹೃದಯಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅದ್ರ ಜೊತೆಯಲ್ಲಿ ಮ್ಯಾನ್ ಆಫ್ ದಿ ಮ್ಯಾಚ್ ಸಿರೀಸ್ಗಳನ್ನು ನೀಡಿರ್ತಕ್ಕಂಥ ತಾಜ್ ಹೋಟೆಲ್ ಬಾಬಾ ಅವರು
ಅವರಿಗೂ ಕೂಡ ಧನ್ಯವಾದಗಳು. ಅದರ ಜೊತೆಯಲ್ಲಿ ಇಂದಿನ ಪಂದ್ಯಾವಳಿಯ ಪ್ರಮುಖ ಆಕರ್ಷಣೆಯ ಸೀಡ್ಗಳನ್ನು ನೀಡಿರ್ತಕ್ಕಂಥವರು ಇಂದಿನ ಈ ಪಂದ್ಯಾವಳಿಯ ಆಕರ್ಷಣೀಯವಾಗಿರ್ತಕ್ಕಂಥ ಸೀಡ್ಗಳನ್ನು ನೀಡಿರ್ತಕ್ಕಂಥವರು ಶ್ರೀ ಅನಿಲ್ ಗೌಡ್ ಬಿರಾದರ್, ಪುರಸಭೆ ಸದಸ್ಯರು ಇಂಡಿ. ಅವರಿಗೂ ಕೂಡ ಹೃದಯಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಅದರ ಜೊತೆಯಲ್ಲೇ ಇಂದಿನ ಈ ಪಂದ್ಯಾವಳಿಯ ನೇರ ವೀಕ್ಷಣೆಯ ಯೂಟ್ಯೂಬ್ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಶ್ರೀ ಜಕ್ಕನ್ ಸರ್ ಪೂಜಾರಿ, ಅದರ ಜೊತೆಯಲ್ಲೇ ಪ್ರಶಾಂತ್ ದೊಡ್ಡಮನಿಯವರು ನೆರವೇರಿಸಿಕೊಟ್ಟಿರ್ತಾರೆ. ಅವರಿಗೂ ಕೂಡ ಹೃದಯಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಹೇಳುತ್ತೇನೆ. ಅದರ ಜೊತೆಯಲ್ಲೇ ಯುವ ಧುರೀಣರಿರ್ತಕ್ಕಂಥ ದೇವೇಂದ್ರ ಕುಂಬಾರ್ ಅವರು ಆಗಮಿಸಿದ್ದಾರೆ. ಅವರಿಗೆ ವೇದಿಕೆಗೆ ಹೃದಯಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಕೋರುತ್ತಿದ್ದೇನೆ. ಶ್ರೀ ಅಶೋಕ್ ಅಕಲಾದಿಯವರು ಕೂಡ ವೇದಿಕೆಯ ಮೇಲೆ ಕೂಡಿಕೊಳ್ಳಬೇಕು. ಜೊತೆಯಲ್ಲೇ ಸಂತೋಷ್ ಪರ್ಶನ್ ಅವರು ಸಾಲುಟಿಗೆಯ ಹಿರಿಯ ರಾಜಕೀಯ ಧುರೀಣರು, ಅವರು ಆಗಮಿಸಿದ್ದಾರೆ. ನಮ್ಮ ಟೀಮಿನಲ್ಲಿ ಪಳೆಗೆ ಹೋಗಿರತಕ್ಕಂಥ ಹುಲಿ ಮತ್ತೆ ಬಂದು ಗರಡಿಗೆ ಸೇರಿಕೊಂಡಿದೆ. ಅವರಿಗೂ ಕೂಡ ಹೃದಯಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಕೋರುತ್ತೇನೆ. ಜೊತೆಯಲ್ಲೇ ನಮ್ಮ ಈ ಆಟದ ಇವತ್ತು ನಡೀತಕ್ಕಂಥ ಪಂದ್ಯದ ಎಲ್ಲ ಪಂದ್ಯದಲ್ಲಿ 6 ಓವರ್ಗಳನ್ನು ಆಡಿಸಲಾಗುವುದು. ಪ್ರತಿ ಪಂದ್ಯಕ್ಕೆ 6 ಓವರ್ಗಳನ್ನು ನೀಡಲಾಗಿದೆ. ಸಮಯದ ಅಭಾವ ಇರುವುದರಿಂದ ದಯಮಾಡಿ ಎಲ್ಲರೂ ಸಹಕರಿಸಿಕೊಂಡು ಆಟವನ್ನು ಆಡಬೇಕು. ಜೊತೆಯಲ್ಲೇ ಚಂದ್ರು ಸರ್ ಕಂಬಾರ್ ಅವರು ಕೂಡ ಬಂದಿದ್ದಾರೆ, ಅವರಿಗೆ ಸ್ವಾಗತ. ಇನ್ನು ಕೆಲವೇ ಕ್ಷಣಗಳಲ್ಲಿ ಪಂದ್ಯ ಆರಂಭಗೊಳ್ಳುತ್ತಿದ್ದೆವು. ಈ ಟೀಮಿನ ಸರ್ವ ಮ್ಯಾನೇಜ್ಮೆಂಟ್ ಶ್ರೀ ವಿಶಾಲ್ ಸಿಂದಗಿಯವರು ಬೇಗನೆ ಪಂದ್ಯವನ್ನು ಆರಂಭಗೊಳಿಸಬೇಕಂತ ಅವರಲ್ಲಿ ನಾನು ವಿನಂತಿ ಮಾಡ್ಕೊತಿದ್ದೇನೆ. ಅದರ ಜೊತೆಯಲ್ಲೇ ಇನ್ನೋರ್ವ ಟೀಮಿನ ಮ್ಯಾನೇಜರ್ ಆಗಿರ್ತಕ್ಕಂಥ ಮಂಜು ಸರ್ ನೈಕೋಡಿ, ಇವರು ಕೂಡ ಬೇಗನೆ ಪಂದ್ಯವನ್ನು ಆರಂಭ ಮಾಡಬೇಕು. ಕಾಲ ವ್ಯರ್ಥ ಮಾಡುವುದರಿಂದ ಸಮಯದ ಅಭಾವ ಆಗುತ್ತದೆ. ದಯಮಾಡಿ ಬೇಗನೆ ಟಾಸ್ ಮಾಡಬೇಕು. ಟಾಸ್ ಮಾಡಿ ಪಂದ್ಯವನ್ನು ಆರಂಭ ಮಾಡಬೇಕಂತ ಕೇಳ್ಕೊಳ್ತಿದ್ದೇನೆ. ಬೇಗನೆ ಆಟಗಾರರೆಲ್ಲರೂ ಆಡಲು ಸಿದ್ಧರಾಗಿರಿ, ಅತ್ಯುತ್ತಮ ಪ್ರದರ್ಶನವನ್ನು ನೀಡಿ ಅಂತ ತಮ್ಮಲ್ಲಿ ಈ ಕಮಿಟಿ ವತಿಯಿಂದ ನಾವು ವಿನಂತಿಸಿಕೊಳ್ತಿದ್ದೇವೆ. ಅದೇ ರೀತಿಯಾಗಿ ಚಿದಾನಂದ ದೇಸಾಯಿ ಅವರು ನಮ್ಮ ಶಾಂತೇಶ್ವರ ಕ್ರಿಕೆಟ್ ಅಸೋಸಿಯೇಷನ್ದ ಉಪಾಧ್ಯಕ್ಷರು, ಅವರು ಕೂಡ ವೇದಿಕೆಗೆ ಹೋಗಬೇಕು. ದಯಮಾಡಿ ಅವರು ವೇದಿಕೆಗೆ ಹೋಗ್ಬೇಕಂತ ಅವರಲ್ಲಿ ನಾನು ಕೇಳ್ಕೊಳ್ತಿದ್ದೇನೆ. ಇನ್ನು ಕೆಲವು ಕ್ಷಣಗಳಲ್ಲಿ ಪಂದ್ಯವನ್ನು ಆರಂಭ ಮಾಡಬೇಕಂತ ನಾನು ಇಂದಿನ ಮೊದಲನೇ ಪಂದ್ಯ ಕೊಯ್ನೂರು ಸಿಸಿ ಮತ್ತು ದಯಮಾಡಿ ಒಳಗಡೆ ಇರ್ತಕ್ಕಂಥ ಗಾಡಿ ಕರೀಂ ಬೈ ಬೇಗನೆ ಫೀಲ್ಡಿಂಗ್ ನಿಂತ್ಕೊಳ್ಬೇಕು. ಕರೀಂ ಆ ಗಾಡಿ ಹೊರಗೆ ತರಬೇಕು. ಬೇಗನೆ ಆಟವನ್ನು ಆರಂಭ ಮಾಡಬೇಕಂತ ಪಂದ್ಯದ ಹಿರಿಯ ಆಟಗಾರರಾಗಿರ್ತಕ್ಕಂಥ ಮಂಜು ಸರ್ ಮತ್ತು ವಿಶಾಲ್ ಸಿಂದಗಿಯವರಲ್ಲಿ ನಾವು ವಿನಂತಿ ಮಾಡಿಕೊಳ್ಳುತ್ತಿದ್ದೇವೆ. ಸಮಯ ಅದರ ಜೊತೆಯಲ್ಲೇ ಜೈನುದ್ದೀನ್ ಅದೇ ರೀತಿಯಾಗಿ
ಟೀಮ್ನ ಹರಾಜಿನಲ್ಲಿ ಟೀಮನ್ನು ತೆಗೆದುಕೊಂಡಿರ್ತಕ್ಕಂಥ ವ್ಯಕ್ತಿಗಳು 11 ಲೈನ್ ಟೀಮನ್ನು ತೆಗೆದುಕೊಂಡಿರ್ತಕ್ಕಂಥವರು ಗುಂಡುಗೌಡ ಪಾಟೀಲ್ ಅವರು. ಎರಡನೇದಾಗಿ ವಿರಾಟ್ ಸಿಸಿ ಟೀಮನ್ನು ತೆಗೆದುಕೊಂಡಿರ್ತಕ್ಕಂಥವರು ವಜ್ರಕಾಂತ್ ಕುಡಿಗನೂರವರು. ಸಿದ್ಧಿವಿನಾಯಕ್ ಟೀಮನ್ನು ಹರಾಜಿನಲ್ಲಿ ತೆಗೆದುಕೊಂಡಿರ್ತಕ್ಕಂಥವರು ಶ್ರೀ ಮಾಂತುಗೌಡ ಪಾಟೀಲ್ ಅವರು. ಅದೇ ರೀತಿಯಾಗಿ ಕನಕದಾಸ ಟೀಮನ್ನು ತೆಗೆದುಕೊಂಡಿರ್ತಕ್ಕಂಥವರು ಪ್ರಕಾಶ್ ಮನುಗುಳಿ ಅವರು. ಅದೇ ರೀತಿಯಾಗಿ ಇನ್ನೊಂದು ಟೀಮ್ ಕೊಯ್ನೂರ ಸಿಸಿ ಟೀಮನ್ನು ತೆಗೆದುಕೊಂಡಿರ್ತಕ್ಕಂಥವರು ಶ್ರೀ ಜೈನುದ್ದೀನ್ ಚಿಕ್ಕಗಸಿ ಅವರು. ಅದೇ ರೀತಿಯಾಗಿ ಸಾಯಿ ಸಿಸಿ ಅನ್ನು ಹರಾಜಿನಲ್ಲಿ ಪಟ್ಟಿರ್ತಕ್ಕಂಥವರು ಶ್ರೀ ಸಂಜೀವ್ ಕುಮಾರ್ ಸುಲಾಕಿ ಅವರು. ಇವರಿಗೂ ಕೂಡ ಶುಭ ಹಾರೈಕೆಯನ್ನು ನಾನು ಈ ವೇದಿಕೆ ಮುಖಾಂತರ ತಿಳಿಸುತ್ತಾ, ಬೇಗನೆ ಫೀಲ್ಡಿಂಗ್ ಹಚ್ಚಬೇಕು. ವಿಶಾಲ್ ಸಿಂದಗಿ ಅವರೇ, ಟೈಮಿನ ಅಭಾವ ಇರೋದರಿಂದ ಬೇಗನೆ ಆಟಗಾರರನ್ನು ಹೊರತುಪಡಿಸಿ ಉಳಿದವರೆಲ್ಲರೂ ಹೊರಗಡೆ ಬರಬೇಕು. ಪಂದ್ಯದ ಬೈಕ್ಗಳು ಒಳಗಡೆ ತೆರಬೇಡ್ರಿ. ಯಾರು ಬೈಕ್ ಒಳಗಡೆ ತರಬಾರ್ದು. ಕ್ರೀಡಾಂಗಣದ ಒಳಗಡೆ ಬೈಕ್ಗಳನ್ನು ಯಾರು ತರಬಾರ್ದು. ಅಲ್ಲಲ್ಲೇ ನೆರಳಿನಲ್ಲಿ ನಿಲ್ಲಿಸಿ ತಾವು ಕ್ರೀಡಾಂಗಣದಲ್ಲಿ ಬರಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೊತಿದ್ದೇನೆ. ಪಂದ್ಯ ಆರಂಭಗೊಳ್ಳುವ ಕ್ಷಣಗಣನೆ ನಡೀತಿದೆ. ಬೇಗನೆ ಮಂಜು ಸರ್ ಮತ್ತು ವಿಶಾಲ್ ಸಿಂದಗಿ ಅವರು ಇಂದಿನ ಪಂದ್ಯಾವಳಿಯ ಹಂಪೇರ್ಗಳಾಗಿರ್ತಕ್ಕಂಥ ದಯಮಾಡಿ ಬೈಕ್ ಗ್ರೌಂಡ್ ಒಳಗಡೆ ಯಾರು ತರಬಾರ್ದು. ನಾವು ಇಲ್ಲಿ ಒಳಗಡೆ ನಾವು ಗೆರೆಯನ್ನು ಹಾಕಿರ್ತೇವೆ. ಗೆರೆ ಎಳಕ್ಕೆ ಹೋಗುವ ಸಾಧ್ಯತೆಗಳು ಇರ್ತವೆ. ಹೀಗಾಗಿ ಬ್ಯಾಟಿಂಗ್ ಅವರು ಬ್ಯಾಟಿಂಗ್ ಇದ್ದವರು ದಯಮಾಡಿ ಒಳಗೆ ಹೋಗ್ಬೇಕು. ಬೀರು ಪೂಜಾರಿ ಅವರು ಬ್ಯಾಟಿಂಗ್ ಯಾರಿದೆ ಅವ್ರಿಗೆ ಒಳಗಡೆ ಕಳಿಸ್ಬೇಕು. ದಯಮಾಡಿ ಎಲ್ಲ ಫೀಲ್ಡರ್ಗಳು ನಿಲ್ಬೇಕಂತ ಅವರಲ್ಲಿ ನಾನು ವಿನಂತಿ ಮಾಡ್ಕೊತಿದ್ದೇನೆ. ಬೇಗನೆ ಆಟ ಆರಂಭಗೊಳಿಸಬೇಕು. ಆಟದ ಆರಂಭನೆ ಕ್ಷಣಗಣನೆಯಲ್ಲಿ ಆರಂಭಗೊಂಡಿದೆ. ಬಾಲ್ ವಿಶಾಲ್ ಸಿಂದಗಿ ಅವರಿಗೆ ನೀವು ಸಂಪರ್ಕ ಮಾಡ್ಕೋಬೇಕು. ಪಂದ್ಯದ ಬಾಲ್ಗಳು ಎಲ್ಲಿಟ್ರಿ ಮಂಜು ಸರ್? ಮಂಜು ಸರ್ ಅಲ್ಲಿ ಬಾಲ್ ಎಲ್ಲಿದ್ದೇವೆ ಅಂತ ಹೇಳಬೇಕು. ಇಂದಿನ ಈ ಪಂದ್ಯಾವಳಿಯ ಉದ್ಘಾಟನೆಗೆ ಆಗಮಿಸಿರ್ತಕ್ಕಂಥ ಶ್ರೀ ಕಾಸುಗೌಡ ಬಿರಾದರ್ ಅವರು, ಬಿಜೆಪಿಯ ಹಿರಿಯ ನಾಯಕರು, ಕಲೆಗೆ ಸತತ ಪ್ರೋತ್ಸಾಹ ನೀಡತಕ್ಕಂಥ ಅವರನ್ನು ಕೂಡ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಅದೇ ರೀತಿಯಾಗಿ ದೇವೇಂದ್ರ ಕುಂಬಾರ್ ಅವರು, ಅದೇ ರೀತಿಯಾಗಿ ಅಶೋಕ್ ಅಕ್ಕಲಾದಿಯವರು ಎಲ್ಲರೂ ಕೂಡ ಆಗಮಿಸಿದ್ದಾರೆ. ಅವರಿಗೆ ಹೃದಯಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಕೋರುತ್ತಿದ್ದೇನೆ. ಈ ಪಂದ್ಯ ಕೆಲವೇ ಕ್ಷಣಗಳಲ್ಲಿ ಆರಂಭಗೊಳ್ಳುತ್ತಿದೆ. ಪ್ರತಿ ಪಂದ್ಯಕ್ಕೆ 6 ಓವರ್ಗಳನ್ನು ನಿಗದಿ ಮಾಡಿದೆ. 6 ಓವರ್ಗಳ ಪಂದ್ಯಗಳಿರ್ತದೆ. 6 ಓವರ್ಗಳ ಪಂದ್ಯವನ್ನು ಚೇಸ್ ಮಾಡಬೇಕಂತ ಹೇಳುತ್ತಿದ್ದೇವೆ.
ಮತ್ತು ಬೈಕ್ಗಳು ಮತ್ತು ಗಾಡಿಗಳನ್ನು ದೂರದಲ್ಲಿಯೇ ನಿಲ್ಲಿಸಬೇಕು. ಪಂದ್ಯದ ಸ್ಕೂಟಿ ಬಿಳಿ ಸ್ಕೂಟಿ ಹೊರಗಡೆ ತೆಗಿಬೇಕು. ಪಂದ್ಯ ಆರಂಭಗೊಳ್ಳತಕ್ಕಂಥ ಒಂದು ಕ್ಷಣಗಣನೆ ಶುರುವಾಗಿದೆ. ಆರಂಭಕ್ಕೂ ಮುನ್ನ ಪಂದ್ಯವನ್ನು ಶ್ರೀ ಕಾಸುಗೌಡ್ ಬಿರಾದರ್ ಅವರು ರಿಬಿನ್ ಕಟ್ ಮಾಡುವ ಮುಖಾಂತರ ಆರಂಭಗೊಳಿಸಿದ್ದಾರೆ. ಅದರ ಜೊತೆಯಲ್ಲೇ ಕೊಯ್ನೂರು ಸಿಸಿಯ ಅತ್ಯುತ್ತಮ ಆಟಗಾರ ಆಗಿರ್ತಕ್ಕಂಥ ಚಿದುಗೌಡ್ ಬಿರಾದರ್ ಅವರು, ಹಣ್ಣುಂಗ್ರು ಸರ್ ಜೊತೆಯಲ್ಲಿ ಫಣಿ, ಇನ್ನೂ ಅನೇಕ ವಸಂತ್, ಇನ್ನೂ ಅನೇಕ ಉತ್ತಮ ಆಟಗಾರನ್ನು ಒಳಗೊಂಡಿರ್ತಕ್ಕಂಥ ಕೊಯ್ನೂರು ಸಿಸಿ ಜೊತೆಯಲ್ಲಿ L1 ಲೈನ್. ಇದರಲ್ಲಿ ಪ್ರಮುಖವಾಗಿ ಗುಂಡುಗೌಡರು ಪ್ರಮುಖ ಚೆಂಡು ಎಸೆತಗಾರರಾಗಿರ್ತಕ್ಕಂಥ ಶ್ರೀ ಗುಂಡುಗೌರ್ ಬಿರಾದರ್ ಅವರು ಈ ಪಂದ್ಯದಲ್ಲಿದ್ದಾರೆ. ಜೊತೆಯಲ್ಲೇ ಸಂಜು ಸುಲಾಕೆ ಅವರು ವೇಗದೂತ ಬಾಲರನ್ನು ಹೊತ್ತು ತರತಕ್ಕಂಥ ಸಂಜು ಸುಲಾಕೆ ಅವರು ಕೂಡ ಈ ತಂಡದಲ್ಲಿ ಇದ್ದಾರೆ ಮತ್ತು ಮಾಲೀಕರು ಕೂಡ ಅವರೇ ಆಗಿದ್ದಾರೆ. ಪ್ರತಿಯೊಂದು ಪಂದ್ಯದ ಉಸ್ತುವಾರಿಯನ್ನು ವಹಿಸಿಕೊಂಡು ಶ್ರೀ ಸುನಿಲ್ ಗೌಡ ಬಿರಾದರ್ ಅವರು ಯುವಕರಿಗೆ ಅತ್ಯುತ್ತಮವಾಗಿರ್ತಕ್ಕಂಥ ಪ್ರೋತ್ಸಾಹ ನೀಡತಕ್ಕಂಥ ಒಂದು ಕಾರ್ಯ ಪ್ರತಿ ವರ್ಷ ಕೂಡ ಅವರು ಮಾಡುತ್ತಿದ್ದಾರೆ. ಪಂದ್ಯದ ಎಲ್ಲ ಜವಾಬ್ದಾರಿಯನ್ನು ಹೊತ್ತು ಪಂದ್ಯ ಆರಂಭಕ್ಕೂ ಮುನ್ನ 10-12 ದಿನಗಳವರೆಗೆ ಪಂದ್ಯದ ಎಲ್ಲ ಉಸ್ತುವಾರಿಯನ್ನು ನೋಡಿಕೊಂಡು ಪಂದ್ಯವನ್ನು ಸುಗಮವಾಗಿ ಸಾಗಲು ನೆರವು ಮಾಡಿರ್ತಕ್ಕಂಥ ಶ್ರೀ ಸುನಿಲ್ ಗೌಡ ಬಿರಾದರ್ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಧನ್ಯವಾದಗಳು. ನಮಗೊಂದು ಸಿಹಿ ಸುದ್ದಿ ಕೊಟ್ಟಿರ್ತಾರೆ ಸಂಜು ಸುಲಾಕೆ ಅವರು. ಅದೇ ಸುದ್ದಿಯಲ್ಲಿ ನಾವು ಹಸನ್ಮುಖಿಗಳಾಗಿರುತ್ತೇವೆ ಅಂತ ಮಾತು. ಅದೇ ರೀತಿಯಾಗಿ ಬೇಗನೆ ಮಂಜು ಸರ್ ಪ್ರೇಕ್ಷಕರ ಒಂದು ಅದರ ಜೊತೆಯಲ್ಲೇ ದೇಸಾಯರು ಕೂಡ ಆಗಮಿಸಿದ್ದಾರೆ. ಚಿದು ದೇಸಾಯಿ ಅವರ ಕಿರಿಯ ಸೋದರರು ನಮ್ಮ ಕ್ರಿಕೆಟ್ ಅಸೋಸಿಯೇಷನ್ದ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಚಿದಾನಂದ ದೇಸಾಯಿ ಅವರ ಸಹೋದರರು ಕೂಡ ಆಗಮಿಸಿದ್ದಾರೆ. ಅವರಿಗೂ ಕೂಡ ಈ ವೇದಿಕೆಗೆ ಸ್ವಾಗತ. ಮಗ ಅಂದ್ರು ಒಂದೇ ರೀ, ಕಾಕ ಅಂದ್ರು ಒಂದೇ ರೀ, ಎಲ್ಲ ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಶುದ್ಧ ಮತ್ತು ಅಶುದ್ಧವಾಗಿರ್ತಕ್ಕಂಥ ಕಿವಿಗಳಿಂದ ಆಲನೆ ಮಾಡ್ರಿ. ಪಂದ್ಯ ಇನ್ನು ಕೆಲವೇ ಕ್ಷಣಗಳಲ್ಲಿ ಆರಂಭಗೊಳ್ಳುತ್ತದೆ. ಈ ಪಂದ್ಯದ ಕಾಮೆಂಟ್ರಿ ಹೇಳ್ತಕ್ಕಂಥವರು ಕೂಡ ಫೀಲ್ಡಿಗಿಳಿದಿದ್ದಾರೆ. ಶ್ರೀ ಫನಿ ಕನ್ನಡ ಕಾಮೆಂಟ್ರಿಯನ್ನು ನೀಡ್ತಕ್ಕಂಥ ಫನಿ ಅವರು ಕೂಡ ಈ ಪಂದ್ಯದಲ್ಲಿ ಆಡುತ್ತಿದ್ದಾರೆ. ಈ ಪಂದ್ಯದಲ್ಲಿ ಅವರನ್ನು ನಾವು ಮಿಸ್ ಮಾಡ್ಕೊಂಡಿದ್ವಿ. ಇನ್ನೋರ್ವ ಕಾಮೆಂಟ್ರಿ ಆಗಿರ್ತಕ್ಕಂಥ ಶ್ರೀ ಉತ್ತಪ್ಪ ಅವರು ಈ ವೇದಿಕೆ ಕಡೆಗೆ ಬರಬೇಕು. ಇನ್ನು ಮುಂದೆ ಕೆಲವೇ ಕ್ಷಣಗಳಲ್ಲಿ ಆರಂಭಗೊಳ್ಳಲಿದ್ದು, ಅದರ ಜೊತೆಯಲ್ಲೇ ಈ ಎಲ್ಲ ಪಂದ್ಯದ ಉಸ್ತುವಾರಿಗಳನ್ನು ವಹಿಸಿ ಪಂದ್ಯಕ್ಕೆ ಅತ್ಯುತ್ತಮ ಸಾಥ್ ಕೊಟ್ಟಿರ್ತಕ್ಕಂಥ ಶ್ರೀ ಉಮೇಶ್ ಪಾಟೀಲ್ ಸರ್ ಅವರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸುತ್ತೇವೆ. ಸತತವಾಗಿ 10-12 ದಿನಗಳವರೆಗೆ ಎಲ್ಲ ಪಂದ್ಯದ ಆಟಗಾರರನ್ನು ಹೊಂದಿಸಲು ಮತ್ತು ಆಟಗಾರರಿಗೆ ಪ್ರೋತ್ಸಾಹ ನೀಡಿರ್ತಕ್ಕಂಥ ಶ್ರೀ ಉಮೇಶ್ ಸರ್ ಪಾಟೀಲ್ ಅವರಿಗೂ ಕೂಡ ನಾವು ಈ ಅಸೋಸಿಯೇಷನ್ ವತಿಯಿಂದ ಧನ್ಯವಾದಗಳನ್ನು ನಾವು ಅರ್ಪಿಸುತ್ತಿದ್ದೇವೆ. ಪಂದ್ಯ ಆರಂಭಗೊಳ್ಳುವ ಮಂಜು ಸರ್, ನಮ್ಮ
ಶಾಂತೇಶ್ವರ್ ಕ್ರಿಕೆಟ್ ಕ್ಲಬ್ನ ಹಿರಿಯ ಆಟಗಾರರಿರ್ತಕ್ಕಂಥ ಮಂಜು ಸರ್ ಅಂಪೈರ್ ಆಗಿ ಕೆಲಸ ಮಾಡ್ತಿದ್ದಾರೆ. ಹಾಗೂ ನಮ್ಮ ಎಲ್ಲ ಆಟಗಾರರಿಗೆ ಕೋಚ್ ಕೂಡ ಆಗಿ ಕೆಲಸ ಮಾಡ್ತಿದ್ದಾರೆ. ಅತ್ಯುತ್ತಮ ಆಟಗಾರರು ಮತ್ತು ಶಿಕ್ಷಕರಾಗಿರ್ತಕ್ಕಂಥ ಇವರಿಗೂ ಕೂಡ ನಾವು ಹೃದಯಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ನಾವು ತಿಳಿಸುತ್ತಾ, ಅದೇ ರೀತಿಯಾಗಿ ಅಬ್ಬುಬೈ ಲಾರಾ ಅವರು ಆಗಮಿಸಿದ್ದಾರೆ. ಅಬ್ಬುಬೈ ಅವರಿಗೆ ಡ್ರೆಸ್ ಎಲ್ಲ ಕೊಡಬೇಕು, ಮುಂದಿನ ತಯಾರಿ ಅವರಿಗೂ ಕೂಡ ಪಂದ್ಯದ ಡ್ರೆಸ್ಗಳನ್ನು ನೀಡಬೇಕು. ಅತ್ಯುತ್ತಮ ಬಲಗೈ ಬ್ಯಾಟ್ಸ್ಮನ್ ಇವರು ಕೂಡ ಆಗಮಿಸಿದ್ದಾರೆ. ಬೇಗನೆ ಚಂದ್ರು ಸರ್ ಕಂಬರ್ ಅವರು 4 ನುಡಿಮುತ್ತುಗಳನ್ನು ಆಡಬೇಕಂತ ಕೇಳ್ಕೊತೇವೆ. ಮೊದಲಿಗೆ ಶ್ರೀ ಶಾಂತೇಶ್ವರ ಕ್ರಿಕೆಟ್ ಅಸೋಸಿಯೇಷನ್ ಆಯೋಜನೆ ಮಾಡಿದಂಥ IPL ಟೂರ್ನಮೆಂಟ್ 20ನೇ ಸೀಸನ್ ಟೂರ್ನಮೆಂಟ್ಗೆ ಸರ್ವರಿಗೆ ಆಗಮಿಸಿ ಶೋಭೆ ತರಬೇಕಾಗಿ ವಿನಂತಿ ಕೋರುತ್ತೇನೆ ಶಾಂತೇಶ್ ಕಮಿಟಿ ವತಿಯಿಂದ. ಈಗ ಪಂದ್ಯ ಪ್ರಾರಂಭ. ಮಂಜು ಸರ್ ಸ್ಕೋರ್ ಕರೆಕ್ಟ್ ಅದ್ರಿ? ಬಾಲರ್ ನೇಮ್ ಹೇಳ್ರಿ, ಅದು ಸೆಟ್ ಮಾಡ್ಕೋಬೇಕಾಗ್ತದ. ಫಸ್ಟ್ ಬಾಲರ್ ನೇಮ್ ಹೇಳಿ ಸರ್. ಮೊದಲನೇದಾಗಿ ಆಟಗಾರರ ಬಾಲರ್ ನೇಮ್ ಅನ್ನು ತಿಳಿಸ್ಬೇಕಂತ ಸರ್ ಹೇಳ್ರಿ. ಎಕ್ಸ್ಟ್ರಾ ಪ್ಲೇಯರ್ ಅಯ್ಯೂಬ್ ಶೇಖ್ ಅವರು ಬೌಲಿಂಗ್ ಮಾಡ್ತಿದ್ದಾರೆ. ಪಂದ್ಯ ಕೆಲವೇ ಕ್ಷಣಗಳಲ್ಲಿ ಆರಂಭಗೊಳ್ಳಲಿದ್ದು ಈ ಪಂದ್ಯದ ನೇರ ವೀಕ್ಷಣೆಯನ್ನು ನೀವು ಯೂಟ್ಯೂಬ್ ಚಾನಲ್ನಲ್ಲಿ ನೋಡಬಹುದು. ಈಗಾಗಲೇ ಇದರ ಲಿಂಕನ್ನು ನಾವು ಬಿಟ್ಟಿರ್ತೇವೆ. ಎಲ್ಲರೂ ಅತ್ಯುತ್ತಮವಾಗಿರ್ತಕ್ಕಂಥ ಈ ಪಂದ್ಯದ ವೀಕ್ಷಿಸಿ ಆಟಗಾರರಿಗೆ ಪ್ರೋತ್ಸಾಹವನ್ನು ನೀಡಬೇಕಂತ ತಾವು ಕೇಳಿಕೊಳ್ಳುತ್ತಿದ್ದೇವೆ. ಜೊತೆಯಲ್ಲೇ ಯಾರು ಬೈಕ್ಗಳನ್ನು ಒಳಗಡೆ ತೆರಬೇಡ್ರಿ, ಬೈಕ್ಗಳನ್ನು ಅಲ್ಲೇ ಬೇರೆ ಕಡೆಗೆ ನಿಲ್ಲಿಸಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಇಂದಿನ ಈ ಪಂದ್ಯ ಪ್ರಥಮ ಪಂದ್ಯ ಕೊಯ್ನೂರ್. ಅತ್ಯುತ್ತಮ ಹಿಂದಿ ಮತ್ತು ಕನ್ನಡ, ಮರಾಠಿ, ತೆಲುಗು, ಮಲಯಾಳಂ ಕಾಮೆಂಟ್ರಿ ಆಗಿರ್ತಕ್ಕಂಥ ಶ್ರೀ ಉತ್ತಪ್ಪ ಅವರು ಆಗಮಿಸಿದ್ದಾರೆ. ಅವರಿಗೂ ಕೂಡ ವೇದಿಕೆಗೆ ಹೃದಯಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಕೋರುತ್ತಾ ಆ ವೇದಿಕೆಯನ್ನು ಅವರಿಗೆ ಬಿಟ್ಟು ಕೊಡುತ್ತಿದ್ದೇವೆ. ये 2025 का IPL जो हर साल की तरह श्री शांतेश्वर क्रिकेट क्लब इंडी इनकी जानिब से यहाँ पर हर साल नए साल का हार्दिक स्वागत करते हुए क्रिकेट के प्रेमियों के लिए बहुत ही मनोरंजक सा टूर्नामेंट यहाँ पर आयोजित किया जाता है हर साल। और इस साल भी 2025 का वेलकम करते हुए सभी दर्शक इस साल का आनंद उठाते हुए इस क्रिकेट मैच लीग से IPL इंडी प्रीमियर लीग 2025 नया साल सबको मुबारक। नए साल के साथ सभी को मुबारकबाद देते हुए इस खेल की शुरुआत करते हुए अंपायर मंजू नाइकोडी गेंदबाजी पर है अयूब शेख जो आइकॉन खिलाड़ी के रूप में खेलते हुए अपनी टीम की ओर से पहला ओवर लेकर
अंकित अनिकेत सामना करते हुए यहाँ पर अयूब शेख की गेंद का। ये पहली गेंद इस टूर्नामेंट की, पहला मैच शुरुआत करते हुए एक रोमांचक टूर्नामेंट का पहला गेंद। बहुत ही बढ़िया शॉट, वहां पर खड़े खड़े खेल दिया ये शॉट, सिर्फ दिशा दिखाई गेंद को। 4 रनों के लिए यहाँ पर अपना खाता खोलते हुए अनिकेत। उनका चौके से स्वागत करते हुए यहाँ पर अनिकेत। बहुत ही खूबसूरती से खेला हुआ शॉट। फिर से अगली गेंद लेकर, इस बार थोड़ा सा यहाँ पर दिशा दिखानी चाहिए, घुमाकर खेलना चाहता रिवर्स शॉट के रूप में, लेकिन कनेक्ट नहीं कर पाए उतनी खूबसूरती वहां पर बीट होते हुए कराते हुए उनको वापसी करते हुए यहाँ पर अयूब शेख। स्वागत किया था पहली गेंद का 4 रनों के साथ। यहाँ पर थोड़ा सा अपील करते हुए कीपर, बाहरी किनारा शायद लगा हो, अपील करते हुए अंपायर के साथ, लेकिन अंपायर ने उसको नकारा है। थोड़ी सी यहाँ पर बहसबाजी होती हुई। अंपायर का जो निर्णय यहाँ पर, निर्णायक का जो निर्णय होगा वही आखिरी होगा। कृपया बहस ना बढ़ाए यहाँ पर खिलाड़ी। और यहाँ पर थर्ड अंपायर के लिए दिया है, यहाँ पर रिव्यू चेक कराना चाहते हैं कि बाहरी किनारा लगा है या नहीं। कीपर तो बहुत कॉन्फिडेंट है, लेकिन अंपायर उतने श्योर नहीं थे, इसलिए इस डिसीजन को दिया है थर्ड अंपायर। देखना है भी क्या निर्णय होगा, बाहरी किनारा लगा है या नहीं। डिसीजन रिव्यू के लिए गया है थर्ड अंपायर के रूप में। बहुत ही अच्छी वापसी की थी वहां पर अयूब शेख ने, पहली गेंद पर चौका लगा था और अंदर लेते हुए गेंद को शायद बाहरी किनारा लगा हो। कीपर बहुत ही श्योर है, लेकिन अंपायर उतने श्योर नहीं थे, इसीलिए डिसीजन थर्ड अंपायर के जानिब से यहाँ पर फैसला किया जाएगा कि बाहरी किनारा लगा है या नहीं। देखेंगे बेसब्री से यहाँ पर खिलाड़ी इंतजार करते हुए। बहुत ही तेज गति से गई थी गेंद, शायद अंदरूनी किनारा लगा हो। कीपर का तो बहुत ही कॉन्फिडेंस यहाँ पर जता रहे कीपर कि निश्चित रूप से बाहरी किनारा लगा है। देखना है कि थर्ड अंपायर क्या अपना निर्णय सुनाते हैं। एक शानदार आयोजन यहाँ पर हर साल होता हुआ श्री शांतेश्वर क्रिकेट क्लब इंडी, इनकी ओर से हर साल की तरह नए साल का हार्दिक स्वागत करते हुए इंडी प्रीमियर लीग। और इसी बीच थर्ड अंपायर का डिसीजन आ गया है। थर्ड अंपायर ने नॉट आउट करार दिया है, कोई बाहरी किनारा नहीं। थर्ड अंपायर की ओर से नॉट आउट करार देते हुए फिर से गेम की शुरुआत होती हुई। एक बहुत ही बढ़िया गेंद से चकमा दिया था बल्लेबाज अनिकेत को। मुश्ताक नॉन स्ट्राइक पर, फिर से खेल की शुरुआत कराते हुए अंपायर अयूब शेख की ओवर की तीसरी गेंद लेकर सामना करेंगे अनिकेत। थोड़ी सी यहां पर रुकावट, तेज हवाएं इस वक्त मैदान में अपना जलवा बिखेरते हुए।
फिर से अपनी अगली गेंद लेकर अयूब शेख, बहुत ही बढ़िया खूबसूरती से खेला हुआ शॉट, लेकिन वहां पर खिलाड़ी मौजूद है वसंत वाघमोरे। जब तक के गेंद को उठा पाते, आसानी से एक रन पूरा कर लिया अनिकेत ने। अब आए हैं नए बल्लेबाज, नॉन स्ट्राइकर बल्लेबाज मुश्ताक, जो कि बहुत ही बढ़िया बल्लेबाजी के लिए जाने जाते हैं, लोकल प्लेयर इंडी के। अयूब शेख फिर से अपनी अगली गेंद लेकर, फुल टॉस किस्म की गेंद, यहां पर स्विच हिट खेला है, खिलाड़ी के ऊपर से जाती हुई गेंद, देखना है। इसी बीच बहुत ही अच्छी फील्डिंग वहां पर शाह हुसैन के द्वारा, और 2 रन लेने से नहीं रोक पाए मुश्ताक को। लो पुल टॉस बनाकर खेला था उसको, पॉइंट के ऊपर से निकाला गेंद को, लेकिन उतना तेज नहीं था शॉट, पल्ले पर सही नहीं आई, इसी कारण 2 रन आसानी से दौड़कर पूरे कर लिए मुश्ताक। खाता खोलते हुए अपने टीम की ओर से, अपनी टीम को बहुत ही बढ़िया शुरुआत दिलाते हुए यहाँ पर अनिकेत और मुश्ताक इस वक्त बल्लेबाजी करते हुए। फिर से अगली गेंद लेकर, बहुत ही अच्छी गेंद, इस बार यहां पर थोड़ा सा देखना है, गड़बड़ हो सकती थी, लेकिन बहुत ही बढ़िया थ्रो, कोई रन नहीं। बहुत ही अच्छी गेंद इस बार, गेंद सीधे यहां पर, इस बार यहां पर थोड़ा सा देखना है, विकेटों को बीच में खिलाया हो सकती थी, लेकिन बहुत ही बढ़िया थ्रो, शॉट खेलना चाहते थे लेकिन गेंद खिलाड़ी के हाथों में। फिर से अपनी अगली गेंद लेकर, बहुत ही बढ़िया गेंद इस बार भी, सही टिप्पा पकड़ते हुए यहां पर अयूब शेख। इसी के साथ ही ओवर की समाप्ति का इशारा करते हुए अंपायर मंजू मनाईकौड़ी, पहले ओवर की समाप्ति, स्कोर पहुंचा है 7 रन। बहुत ही बढ़िया गेंदबाजी मैं कहूंगा इस पिच पर, 7 रन बन चुके हैं, कोई खिलाड़ी यहां पर खोया नहीं। L1 लॉयंस इंडी, ये पहला मैच यहां पर चलता हुआ, पर टीम को प्रति इनिंग्स में 6 ओवर यहां पर खिलाए जाएंगे, और अपने बिना कोई खिलाड़ी खोकर 7 रनों पर स्कोर चलता हुआ। देखना है किसके हाथों में गेंद थमाएंगे अगले नए गेंदबाज। बॉलर ने 7 रन। सौरव सौरव बिरादर, जिन्होंने सौरव गंगुली की याद दिला दी। देखना है, अपनी टीम के लिए लेफ्ट हैंड गेंदबाज है ये भी, सौरव बिरादर। बढ़िया गेंदबाजी की है अब तक के इस पहले ओवर में अयूब शेख ने। हालांकि उनको पहली गेंद पर चौका लगाया था अनिकेत ने, लेकिन बहुत ही बढ़िया वापसी करते हुए रन गति को रोका है 7 रनों पर। सौरव अपनी अगली गेंद लेकर अनिकेत के लिए, दूसरे ओवर की पहली गेंद, और बहुत ही सम्मान देते हुए उसको खेला अनिकेत ने। डॉट गेंद से शुरुआत करते हुए सौरव, और विशाल सिंदगी और मंजू नायकोड इस वक्त पहले मैच की अंपायरिंग करते हुए, काफी मैचों का अनुभव, काफी किफायती यहां पर गेंदबाजी करते हुए। फिर से सौरव, बहुत ही बढ़िया गेंद, लेकिन उतना ही खूबसूरती से खेला हुआ शॉट, देखना है फिर नहीं कर पाएंगे वहां पर। 4 रनों के लिए जाती हुई गेंद, 1 बाउंड।
11 लॉयन सीसी का 18 रन बिना कोई विकेट खोए। और अगले ओवर से यहाँ पर फील्ड फैला दी जाएगी। 38 सर्कल खत्म हो चुका है। 2 ओवरों का खेल 38 सर्कल का 6 ओवर का यहाँ पर मैच चलता हुआ पर इनिंग्स 6 ओवर्स। अभी 4 ओवर शेष हैं। देखना है अपने 4 ओवर में कितना स्कोर जुटा पाती है एल्वन लॉयंस। बहुत ही बढ़िया यहाँ पर मैच चलता हुआ इस वक्त कोहिनूर सीसी वर्सेस 11 लॉयन। 11 लॉयन सिंडी शानदार मैच का आयोजन हर साल की तरह इस बार भी किया है शांतेश्वर क्रिकेट क्लब इनकी ओर से। और इस जो हर साल की तरह इस बार भी मुश्ताक नाइकोडी पहला इनाम देने वाले गण्य व्यक्ति हैं 51,000 रुपए का, जो हर साल की तरह वो क्रिकेट को प्रोत्साहित करते हुए जाने माने ज्वेलर्स मुश्ताक माने यहाँ पर इंडी के मुश्ताक नाइकोडी। फिर से यहाँ पर बढ़िया गेंद देखना है। यहाँ पर गेंद हवा में, खिलाड़ी मौजूद और बहुत ही आसानी से यहाँ पर चिदानंद बिरादार को मिलता हुआ विकेट दिलाने में कामयाब यहाँ पर चिदानंद बिरादार। बढ़िया गेंद देखना है यहाँ पर, गेंद हवा में, खिलाड़ी मौजूद। आइकॉन खिलाड़ी कोडी ज्वेलर्स इंडी इनकी ओर से 51,000 रुपए का। और दूसरा इनाम सुचित धनशेट्टी इनकी ओर से 25,000 रुपए सुचित धनशेट्टी इनकी ओर से। जो कि कॉन्ट्रैक्टर है हमारे इंडी के सुचित धनशेट्टी, इनकी ओर जानिब से दूसरा इनाम। फिर से चिदानंद और यहां पर वाइड करार दिया है अंपायर मंजू नाइकोडी ने। काफी सालों से अंपायरिंग का यहां पर अनुभव विशाल सिंदगी और मंजू नाइकोडी, बहुत ही सुलझे हुए काम एंड कूल अंपायर्स। देखना है फिर से, और यहां पर ये दूसरा खतरा, बहुत ही आसान कैच, बहुत ही बढ़िया शुरुआत वहां पर चिदानंद बिरादार की ओर से। अपने ही फॉलो थ्रू में पवेलियन भेजा बिना कोई रन बनाए सूरज पवेलियन लौटते हुए। अगर हैट्रिक लेंगे तो चंद्रू कुंभार इनकी ओर से 501, मौका सुनहरा देखेंगे चिदानंद बिरादार के लिए। हैट्रिक विकेट पर देखना है। ओ यहां पर मौका था लेकिन गेंद नहीं टकराई विकेट से। बहुत ही बढ़िया गेंद ब्लॉक होल में सीधे, और उतना ही अच्छी तरह से यहां पर गेंद को डिफेंड किया अक्षय ने। अभी 2 लोकल खिलाड़ी इस ग्राउंड पर मौजूद पिच पर बल्लेबाजी करते हुए। फिर से, और इस बार देखना है, अपील किया है कॉट बिहाइंड का, ये विकेट गिरता हुआ
बहुत ही बढ़िया गेंदबाजी से शुरुआत करते हुए चिदानंद बिरादार। इनकी ओर से एक और विकेट, कंबार इनकी ओर से एक और विकेट हासिल करेंगे तो 501। हैट्रिक तो यहां पर नहीं हो पाया, लेकिन चौथी गेंद पर गिरी थी विकेट। बाहरी किनारा लेते हुए अक्षय बिना खाता खोलते हुए पहले लौटते हुए। 2 गेंदें शेष इस ओवर की। चिदानंद बिरादर बहुत ही बढ़िया गेंदबाजी से शुरुआत करते हैं, जो कि मामू के रूप में मशहूर। बहुत ही अच्छा गेंदबाजी मामू। फिर से ओ, इस बार उठा है गेंद, देखना है। बहुत ही अच्छा प्रयास साजिद की ओर से, बहुत ही बढ़िया प्रयास था, लेकिन बहुत समाप्ति का इशारा करते हुए बहुत ही बढ़िया गेंदबाजी इस ओवर में मैं कहूंगा लोकल खिलाड़ी चिदानंद बिरादर की ओर से। लगातार 3 विकेट हासिल किए अपने ओवर में। और बहुत ही बढ़िया यहां पर बल्लेबाजी की शुरुआत करते हुए संतोष कनौड़ी आते ही 6 रनों से खाता खोलते हुए अपने टीम के स्कोर को पहुंचाया है एलोन लॉरेंस ने। इसी 6 रन के साथ बढ़ता हुआ स्कोर जो रुका था काफी देर से, 25 रन पर पहुंचा है। 3 खिलाड़ी खोकर मामू ने बहुत ही बढ़िया किया यहाँ पर। मामू ने, सिद्धू मामू ने अयूब शेख बाइक बाहर लगाए, कृपया करके मैच चलता हुआ बाइक अंदर ना ले आए। कोहिनूर सीसी की ओर से बहुत ही बढ़िया ओवर किया था। तीसरा ओवर चिदानंद बिरादर ने 3 विकेट हासिल किए और अगला ओवर लेकर आए अयूब शेख। बहुत ही अच्छी गेंद, बाहरी किनारा तो ली थी, लेकिन देखना है बाउंस करती हुई कि विकेट कीपर के हाथों में गई थी शायद। डॉट गेंद से शुरुआत करते हुए अयूब शेख अपने दूसरे ओवर का पहला गेंद लेकर। बढ़िया गेंदबाजी हुई यहां पर कोहिनूर सीसी की गेंदबाजों से। फिर से अयूब, बहुत ही अच्छी गेंद, कोई मौका नहीं दे रहे यहां पर हाथ खोलने का। बहुत ही अच्छी फील्डिंग, सिर्फ 1 रन से संतुष्ट होना पड़ेगा मुश्ताक। इसी 1 रन से बढ़ता हुआ स्कोर 26। 3 खिलाड़ी खोकर 26 रन पर पहुंचा एल्वन लॉन इंडी का स्कोर। फिर से संतोष कनौड़ी सामना करते हुए अयूब शेख की गेंद का बढ़िया शुरुआत की थी संतोष कनौड़ी ने, आते ही 6 रन से खाता खोला। ओ, यहां पर बहुत ही चतुराई से गेंद की थी अयूब शेख ने, लेकिन काफी देर हवा में थी गेंद, कोई खिलाड़ी नहीं था वहां पर। अगर कोई खिलाड़ी होता सीधे खिलाड़ी के हाथों में चली जाती गेंद। बहुत ही चतुराई से इस वक्त गेंदबाजी करते हुए कोहिनूर सीसी की गेंदबाज अयूब शेख, जो पिछला ओवर गया था उसमें 3 विकेट गिरी थी चिदानंद बिरादर के ओवर में। बहुत ही अच्छी गेंद, लगातार यहां पर हाथ खोलने का मौका नहीं दे रहे मुश्ताक को। हाथ जैसे बांध के रखा हुआ है अयूब शेख ने मुश्ताक के। गति तेज
और मौका यहाँ पर कोई नहीं हाथ खोलने का। सिंगल से यहाँ पर रन स्कोर बढ़ता हुआ 11 लॉयंस इसी का 28 पर पहुंचा है स्कोर 3 खिलाड़ी खोकर। फिर से बहुत ही तेज गति से की हुई गेंद, बहुत ही बढ़िया गेंदबाजी मैं कहूंगा कोहिनूर सीसी की गेंदबाजों की ओर से। ये जो मैच काफी धीमी गति से चलता हुआ, रन गति रोक के रखा है गेंदबाजों ने। बहुत ही बढ़िया गेंद इस बार बाहरी किनारा, लेकिन कोई खतरा नहीं वहां पर। इसी के साथ ही ओवर की समाप्ति का इशारा करते हुए अंपायर विशाल, और 4 ओवर की समाप्ति पर स्कोर पहुंचा है 28 रन, लॉस ऑफ 3 विकेट्स। आउट होने वाले खिलाड़ी है अनिकेत। सूरज और अक्षय, सूरज और अक्षय ने खाता नहीं खोला इस मैच में। बहुत ही बढ़िया गेंदबाजी की थी चिदानंद बिरादर की ओर से इस मैच में। देखना है अपने कोटे का दूसरा ओवर लेकर टीम की ओर से 5 ओवर करेंगे शायद। मुश्ताक जो अभी भी डटे हुए हैं स्क्रीज पर, ओपनिंग के रूप में गए थे मुश्ताक अनिकेत के साथ, अभी भी बल्लेबाजी करते हुए मौजूद वहां पर स्क्रीज पर। देखना है अपने टीम के लिए बचे इन ओवरों में क्या अपना योगदान देंगे दोनों ही खिलाड़ी। संतोष कनोड़ी चढ़ चढ़ के जाने माने बल्लेबाज, ऑलराउंडर खिलाड़ी। फिर से देखना है, इसको वाइड घोषित किया अंपायर मंजू नायकोडी ने। इसी अतिरिक्त रन से बढ़ता हुआ स्कोर 29, लॉस ऑफ 3 विकेट्स। काफी धीमी गति से चलता हुआ यहां पर स्कोर बोर्ड 11 लॉन इंडी का। बहुत ही बढ़िया गेंद इस बार, काफी तेज गति से की हुई गेंद, डॉट कराते हुए फिर से चिदानंद बिरादर। बहुत ही अच्छा टप्पा पकड़ा है कोहिनूर के गेंदबाजों ने। यहां पर कोई हाथ खोलने का मौका नहीं दे रहे हैं बल्लेबाज को। फिर से इस बार लो पुल टॉस, थोड़ा सा गति में यहां पर धीमा रखा था चिदानंद ने। बाहरी किनारा लेते हुए वहां खड़े खिलाड़ी के हाथों में जाती हुई गेंद किरण के हाथों में। अच्छी फील्डिंग करते हुए सिर्फ 1 रन से खुश होना पड़ेगा मुश्ताक को। कोई यहाँ पर दर्शक काफी देर से यहाँ पर इंतजार करते हुए सभी दर्शक की कब छक्का और चौका लगेगा। बहुत ही बढ़िया गेंदबाजी करते हुए कोहिनूर सीसी के गेंदबाज। ओ इस बार देखना है, गेंद हवा में है काफी देर तक। 1 रन आसानी से दौड़कर पूरा कर लिया, दूसरा रन लेने की कोशिश यहां पर, और ये रन आउट के रूप में मुश्ताक का विकेट गिरता हुआ। बहुत ही बढ़िया थ्रो, वहां खड़े खिलाड़ी ने बहुत ही खूबसूरती से थ्रो डायरेक्ट यहाँ पर गेंदबाज के हाथों में, और एक विकेट और गिरता हुआ है। Who's catch? Sorry. Run up. Who's throw? Karthik. Sorry. This is a run out. बहुत ही बढ़िया थ्रो। बहक गए हैं थोड़ा सा हम भी, क्योंकि काफी देर से यहाँ पर स्कोर रुका हुआ है। फिर से चिदानंद अपनी अगली गेंद लेकर, थोड़ा सा यहाँ पर तैयार नहीं थे संतोष कनोड़ी। स्कोर रुका हुआ है वहीं पर। ओ बहुत ही बढ़िया गति से यहाँ पर निकालते हुए डॉट गेंद, और धीमी गति से यहाँ पर बाउंस पकड़ा है गेंद ने।
बहुत ही जोरदार हिट लगाना चाहते थे संतोष कनौड़ी, लेकिन पूरी तरह से बीट हो गए। फिर से चिदानंद बिरादार आगे आकर खेला, इसको देखना है। यहां पर बहुत ही अच्छी फील्डिंग, लेकिन डायरेक्ट हिट लगती तो एक और रनआउट यहां पर मिल पाता सुनील के रूप में। किरण के द्वारा बहुत ही अच्छी फील्डिंग और थ्रो नहीं दे पाए विकेटों पर। फिर से चिदानंद बिरादार अपने बॉलिंग मार्क पर अपनी अगली गेंद लेकर इस बार सामना करेंगे जाने माने खिलाड़ी सुनील, जो कि बेहतरीन बल्लेबाजी और ऑलराउंड खेल दिखाते हैं अपनी टीम के लिए। देखना है, बहुत ही बढ़िया शॉट, बहुत ही बढ़िया शॉट। सीधे स्वागत किया है चिदानंद बिरादार का 6 रनों से। इसी के बहुत ही बढ़िया शॉट, लगातार ये सुनील के बल्ले से निकलता हुआ दूसरा छक्का। शानदार बल्लेबाजी का प्रदर्शन दिखाते हुए सुनील 47 पर स्कोर पहुंचा है। बहुत ही अच्छी गेंद, बहुत ही अच्छी वापसी, बहुत ही तेज गति की गेंद, सीधा पैरों पर दे मारा और सुनील थोड़ा सा यहां पर इंजर्ड होते हुए छक्का लगाया था पिछली गेंद पर, लेकिन बहुत ही अच्छी वापसी फणेंद्र पत्ता की ओर से। तेज गति से यहां पर पैरों पर प्रहार करते हुए सुनील के। फिर से बढ़िया गेंदबाजी यहां पर फणेंद्र पत्तार की ओर से। इस बार दिशा से भटके और वाइड घोषित किया अंपायर विशाल ने।
एक अतिरिक्त रन जुड़ता हुआ 11 लॉयंस इंडी क्रिकेट क्लब के खाते में। इसी वाइड के साथ स्कोर पहुंचा है 48 रन, लॉस ऑफ 4 विकेट्स। फणेंद्र पत्तार फिर से, इस बार देखना है यहां पर अंपायर का इशारा, लेग स्टंप की ओर वाइड घोषित किया है इसको भी। 2 अतिरिक्त रन यहां पर मिलते हुए। आखिरी ओवर चलता हुआ ये पहले इनिंग्स का। कोहिनूर की गेंदबाजी काफी बढ़िया रही है इस मैच में। फणेंद्र पत्तार आखिरी ओवर लेकर फिर से अपनी बॉलिंग मार्ग पर। बहुत ही बढ़िया गेंद, उतनी सी खूबसूरती से खेला हुआ शॉट खिलाड़ी मौजूद है वहां पर वसंत वाघमोरे। सिर्फ एक ही रन से संतुष्ट होना पड़ेगा यहां पर सुनील को। बहुत ही बढ़िया बल्लेबाजी की है सुनील ने अब तक के इस खेल में, अपनी टीम के स्कोर को बढ़ाते हुए 50 रन पर पहुंचा है इसी सिंगल के साथ। देखना है, इसको वाइड घोषित किया है अंपायर ने। तीसरा अतिरिक्त रन मिलता हुआ वाइड के रूप में। फणेंद्र पत्तार कोई मौका नहीं देना चाहते यहां पर। फणेंद्र पत्तार हाथ खोलने का संतोष कनोड़ी को, फिर से अपनी अगली गेंद लेकर। बहुत ही बढ़िया गेंद, देखना है गेंद हवा में, गेंद के नीचे पहुंच चुके हैं वसंत वाघमोरे। बहुत ही बढ़िया कैच। इसी के साथ ये विकेट करता और ओवर की समाप्ति का इशारा करते हुए अंपायर। कनोड़ी का ಬರಬೇಕು. ಈಗ ಕ್ಯಾಪ್ಟನ್ ಮುಸ್ತಾಕ್ ಆದಷ್ಟು ಬೇಗ ನೀವು ಪ್ಲೇಯರ್ ಹಚ್ಕೋಬೇಕು. ಟೈಮ್ ಅಭಾವ ಇದೆ, ದಯವಿಟ್ಟು ಫಾಸ್ಟ್ ಮಾಡಬೇಕು. ಮುಸ್ತಾಕ್
6 ಓವರ್ ಮುಕ್ತಾಯದ ನಂತರ ಐವತ್ತೊಂದು ರನ್ಗಳನ್ನು ಕಲೆ ಹಾಕುವಲ್ಲಿ ಯಶಸ್ವಿಯಾಗಿದೆ. 11 ಲೈನ್ ತಂಡ KCC ಕ್ಯಾಪ್ಟನ್ ಎಲ್ಲೇ ಇದ್ರು ಇಲ್ಲಿ ಬರಬೇಕು, ಯಾಕಂದ್ರೆ 6 ಓವರಿನ ಮ್ಯಾಚ್ ಅದ. ನೋಡೋದ್ರಾಗ ಮ್ಯಾಚ್ ಮುಗಿತದಿದು. KCC ಕ್ಯಾಪ್ಟನ್ ಬೇಗನೆ ಇಲ್ಲಿ ಬರಬೇಕು ಟಾಸ್ ಮಾಡ್ಲಿಕ್ಕೆ. ಅಯ್ಯೂಬ್ ಬೈ ಗೇಲ್ ನನ್ನ ಆತ್ಮೀಯ ಸ್ನೇಹಿತ, ಚಡ್ಡಿ ದೋಸ್ತ್ ಅಂತಲೇ ಹೇಳ್ಬೋದು. ನನ್ನ ಮೇಲೆ ತುಂಬ ಪ್ರೀತಿ, ನನ್ನ ಸ್ಪೋರ್ಟ್ಸ್ ಬಗ್ಗೆ ತುಂಬ ಅಭಿಮಾನ ಇದೆ ಅಯ್ಯೂಬ್ ಅವರಿಗೆ. ಅದಕ್ಕಾಗಿ ನಾನು ಒಂದು ವಿಕೆಟ್ ಪಡೆದಿದ್ದಕ್ಕಾಗಿ 1,001 ರೂಪಾಯಿಯನ್ನು ಸ್ಕ್ಯಾನರ್ ಮೂಲಕ ನನಗೆ ನೀಡಿದ್ದಾರೆ. ಅವರಿಗೆ ತುಂಬ ಧನ್ಯವಾದಗಳು. ಇದೇ ಸ್ನೇಹ, ಇದೇ ಫ್ರೆಂಡ್ಶಿಪ್ ಹೀಗೆ ಇರಲಿ. ಥ್ಯಾಂಕ್ ಯು ಅಯ್ಯೂಬ್ ಬೈ. ಮಂಜು ನಾಯ್ಕೊಡಿ ಸರ್. ಸರ್ ದಯವಿಟ್ಟು ಆದಷ್ಟು ಬೇಗನೆ ಪ್ರಾರಂಭ ಮಾಡಿರಿ. ಪ್ರಕಾಶ್ ಮನಗುಳಿ ಅವರೇ, ಪ್ರಕಾಶ್ ಮನಗುಳಿ KCC ಮ್ಯಾನೇಜರ್, ಆದಷ್ಟು ಬೇಗನೆ ನಿಮ್ಮ ಟೀಮ್ ತೊಗೊಂಡು ಬರಬೇಕು, ಟಾಸ್ ಮಾಡ್ಬೇಕು ನಮಗೆ ಬೇಗ. ಕ್ಯಾಪ್ಟನ್ ಯಾರಿದ್ದಾರೆ? ನಿಮ್ಮ ಬಸು ಪೂಜಾರಿ. ನಿಮ್ಮ ಪ್ರಕಾಶ್ ಅವರೇ ದಯವಿಟ್ಟು ನಿಮ್ಮ ಪ್ಲೇಯರ್ಗಳು ಕರೆಸ್ರಿ ಪ್ಲೀಸ್. ಹಲೋ, ಬೇಗನೆ ಮಂಜು ಸರ್ ಜಲ್ದಿ ಆಡಿಸ್ರಿ. ಎಲೆವನ್ ಲೈನ್ಸ್ ತಂಡ 6 ಓವರ್ ನಲ್ಲಿ ಕೇವಲ 51 ರನ್ಗಳನ್ನು ಕಲೆ ಹಾಕುವಲ್ಲಿ ಯಶಸ್ವಿಯಾಗಿದೆ. ಬೌಲರ್ ನೇಮ್ ಪ್ಲೀಸ್. ಎಲೆವನ್ ಲೈನ್ 6 ಓವರ್ ಪಂದ್ಯದಲ್ಲಿ 51 ರನ್ಗಳನ್ನು ಕಲೆ ಹಾಕುವಲ್ಲಿ ಯಶಸ್ವಿಯಾಗಿದೆ. ಈಗ ಯಾವ ರೀತಿ ಅದನ್ನು ಚೇಸ್ ಮಾಡುತ್ತೆ ಅಂತ ನೋಡಬೇಕು. ಕೊಯ್ನೂರು CC ತಂಡ ಅದ್ಭುತವಾದ ಬೌಲಿಂಗ್ ಪ್ರದರ್ಶನ ಮಾಡಿದ್ರು ಇಲ್ಲಿ ಚಿದಾನಂದ್ ಬಿರಾದರ್ ಅವರು. KCC ಕ್ಯಾಪ್ಟನ್ ಟಾಸ್ ಮಾಡಲು ಇಲ್ಲಿ ಬರಬೇಕು ಪ್ಲೀಸ್. KCC ತಂಡದ ನಾಯಕ ಗುಂಡು ಬೌಲಿಂಗ್ ಎತ್ತಿ ಬಾರಿಸಿದ್ದಾರೆ ಮೊದಲನೆಯ ಎಸೆತದಲ್ಲಿ. ಬೌಂಡ್ರಿಯನ್ನು ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾಗಿದೆ ಕೊಯ್ನೂರು CC ತಂಡ. ಅದ್ಭುತವಾದ ವೈಡ್ ಅಂತ ಘೋಷಣೆ ಮಾಡಿದ್ದಾರೆ ಸ್ಟೇಟ್ ಅಂಪೈರ್ ಅಂತ ಮಂಜು ಸರ್ ಅವರು. ತುಂಬಾ ಅನುಭವಿಯಾದಂತಹ ಅಂಪೈರ್ ಅಂತಾನೆ ಹೇಳ್ತಾ ಇದ್ದೇನೆ, ಮತ್ತು ಸೀನಿಯರ್ ಪ್ಲೇಯರ್ ಕೂಡ ಈ ಗ್ರೌಂಡಿಗೆ ಅವರ ಕೊಡುಗೆ ತುಂಬಾನೇ ಇದೆ. ಕೇವಲ 1 ಎಸೆತ 1 ಬೌಂಡ್ರಿ, 2ನೇ ಎಸೆತ ವೈಡ್ ಮುಖಾಂತರ ಎಕ್ಸ್ಟ್ರಾ ರೂಪದಲ್ಲಿ ತಂಡಕ್ಕೆ ರನ್ ಅನ್ನು ನೀಡಿದ್ದಾರೆ. ಈಗ ಮತ್ತೆ ಗುಂಡು ಅವರು ಮತ್ತೊಂದು ವೈಡ್ ಅಂತಾನೆ ಘೋಷಣೆ ಮಾಡಿದ್ದಾರೆ ಇಲ್ಲಿ ಸ್ಟೇಟ್ ಅಂಪೈರ್ ಅಂತ ಮಂಜು ಸರ್ ಅವರು. ಒಂದು ಅತಿರಿಕ್ತವಾದ ಒಂದು ರನ್ ಅಂತಾನೆ ಹೇಳ್ಬೋದು, ಉಚಿತ ಫ್ರೀ. ತುಂಬಾ ದಿವಸದ ನಂತರ ಗುಂಡು ಅವರು, ನಮ್ಮ ಫ್ರೆಂಡ್ ಆದಂತಹ ಗುಂಡು ಅವರು ಬೌಲಿಂಗ್ ಮಾಡಲು ಬಂದಿದ್ದಾರೆ. ನೋಡಬೇಕು ಯಾವ ತರನಿಗೆ ಬೌಲಿಂಗ್ ಮಾಡ್ತಾರೆ ಅಂತ. ಮತ್ತೆ ಲೋ ಫುಲ್ ಟಾಸ್ ಅನ್ನ ಸ್ವೀಪ್ ಮಾಡಿದ್ದಾರೆ. ಒಂದು ಒಳ್ಳೆಯ ಕ್ಷೇತ್ರ ರಕ್ಷಣೆ, 1 ರನ್ ಕಲೆ ಹಾಕುವಲ್ಲಿ ಯಶಸ್ವಿಯಾಗಿದೆ ಕೊಯ್ನೂರು CC ತಂಡದ ಸ್ಟ್ರೈಕ್ ಬ್ಯಾಟ್ಸ್ಮನ್ ಆದಂತಹ ಅಯ್ಯೂಬ್ ಅವರು.
ಈಗ ನಾನ್ ಸ್ಟ್ರೈಕಲ್ಲಿದ್ದಾರೆ. ಅತ್ಯುತ್ತಮ ಬೌಲಿಂಗ್ ಪ್ರದರ್ಶನ ಮಾಡಿದಂತಹ ಆಲ್ರೌಂಡರ್ ಆಟಗಾರ ಮತ್ತು KPL ಆಟಗಾರರು ಕೂಡ ಚಿದಾನಂದ್ ಬಿರಾದರ್ ಅವರು ಈಗ ಬಾಲನ್ನು ಎಸೆದಿದ್ದಾರೆ. ಒಂದು ಫುಲ್ ಟಾಸ್ ಬಾಲನ್ನ, ಒಂದು ಒಳ್ಳೆಯ ಫೀಲ್ಡಿಂಗ್, ಒಂದು ಫುಲ್ ಟಾಸ್ ಬಾಲನ್ನ ಚೆನ್ನಾಗಿ ಡ್ರೈವ್ ಮಾಡಿದ್ರಲ್ಲಿ. ಒಳ್ಳೆಯ ಕ್ಷೇತ್ರ ರಕ್ಷಣೆ ಸೂರಜ್ ಅವರಿಂದ. ಒಂದು ಅದ್ಭುತವಾದಂತಹ ಶಾರ್ಟ್ ಪಿಚ್ ಬಾಲನ್ನು ಬೀಟ್ ಮಾಡುವಲ್ಲಿ ಯಶಸ್ವಿಯಾದರು ಗುಂಡು ಅಲಿಯಾಸ್ ಶಾಂತೇಶ್. ಅವರ ನಿಜವಾದ ಹೆಸರು ಶಾಂತೇಶ್. ನಾವು ಅವರನ್ನ ಪ್ರೀತಿಯಿಂದ ಗುಂಡು ಗುಂಡು ಅಂತ ಕರಿತಾ ಇದ್ದೇವೆ. ಅದ್ಭುತವಾದ ಬೌಲಿಂಗ್ ಪ್ರದರ್ಶನ, ಲೆಗ್ ಕಟರ್ ಮಾಡ್ತಾರೆ. ಮತ್ತೆ ಮೊದಲನೇ ಓವರ್ ಪ್ರಗತಿಯಲ್ಲಿ ಎತ್ತಿ ಹೊಡೆಯಲು ಹೋದ್ರು, ಆದರೆ ಬ್ಯಾಟಿನ ಕೆಳ ತುದಿಗೆ ತಾಕಿ ಒಂದು ರನ್ನನ್ನು ಕಲಿ ಹಾಕಿಕೊಂಡ್ರು ಇಲ್ಲಿ ಅಯೂಬ್ ಅವರು. ಈಗ ಸ್ಟ್ರೈಕಲ್ಲಿ ಇದ್ದಾರೆ ಚಿದಾನಂದ್ ಬಿರಾದರ್ ಅವರು. ಮೊದಲನೇ ಬಾಲ್ನಲ್ಲಿ ಒಂದು ಸಿಂಗಲ್ ಅನ್ನ ತೆಗೆದುಕೊಂಡು ನಾನ್ ಸ್ಟ್ರೈಕಲ್ಲಿ ಇದ್ರು. ಈಗ ಮತ್ತೆ ಸಿಂಗಲ್ ತೆಗೆದುಕೊಟ್ಟು ಸ್ಟ್ರೈಕ್ ಅನ್ನು ನೀಡಿದ್ದಾರೆ ಚಿದು ಸರ್ ಅವರಿಗೆ. ಎತ್ತಿ ಬಾರಿಸಿದ್ದಾರೆ ಅಲ್ಲಿ ಲಾಂಗ್ ಲೆಗ್ ಅಲ್ಲಿ 1 ಬೌನ್ಸ್ ಬೌಂಡ್ರಿ ಅಂತಾನೆ ಹೇಳ್ಬೋದು. ಇದರೊಂದಿಗೆ ಅಂಪೈರ್ ನಿರ್ಣಯ, ಓವರ್ ಮುಕ್ತಾಯ. ಈ ಬೌಂಡ್ರಿಯೊಂದಿಗೆ ತಂಡದ ಮೊತ್ತ 13 ರನ್ಗಳು, ಯಾವುದೇ ವಿಕೆಟ್ ನಷ್ಟವಿಲ್ಲದೆ ಅದ್ಭುತವಾದ ಬ್ಯಾಟಿಂಗ್ ಪ್ರದರ್ಶನ. KCC ಕ್ಯಾಪ್ಟನ್ ಅವರು ನೀಡಿದ್ದಾರೆ 25,000 ರೂಪಾಯಿ. ತುಂಬ ಧನ್ಯವಾದಗಳು ಇವರಿಗೂ ಕೂಡ. ಹಾಗೆ ಯೂಟ್ಯೂಬ್ ಲೈವ್ ಅನ್ನು ನೀಡಿದ್ದಾರೆ ನಮ್ಮ ಆತ್ಮೀಯರಾದಂತಹ ಭೂಮಾಪಕರು UKP ಶ್ರೀ ಜಕ್ಕಣ್ಣ ಪೂಜಾರಿ ಅವರು ಮತ್ತು ಅವರೊಂದಿಗೆ ಇನ್ನೋರ್ವ ವ್ಯಕ್ತಿ ಶ್ರೀ ಪ್ರಕಾಶ್ ರಾಠೋಡ್ ಅವರು, ಪ್ರಕಾಶ್ ದೊಡ್ಡಮನಿಯವರು ನೀಡಿದ್ದಾರೆ. ತುಂಬ ಧನ್ಯವಾದಗಳು ಅವರಿಗೆ. ಈಗ ಎರಡನೇ ಓವರ್ ಪ್ರಗತಿಯಲ್ಲಿ ಸುನಿಲ್, ನಮ್ಮ ಇಂಡಿಗೆ ಆನ್ಲೈನ್ ಸ್ಕೋರ್ ಅನ್ನ ಪರಿಚಯಿಸಿದಂತಹ ಸುನಿಲ್ ಜಂಗಂಡಿ ಅವರು ಅದ್ಭುತವಾದ ಬ್ಯಾಟಿಂಗ್ ಪ್ರದರ್ಶನ ಮಾಡಿದ್ರು. ಈಗ ಬೌಲಿಂಗ್ ನಲ್ಲಿ ಒಂದು ಫುಲ್ ಟಾಸ್ ಬಾಲ್ ಅನ್ನ ಎತ್ತಿ ಬಾರಿಸಿದ್ದಾರೆ. ಇದು ಲೆಗ್ ಸೈಡ್ ಅಲ್ಲಿ ಲೀಲಾಜಾಲವಾಗಿ 6 ಅನ್ನ ಬಾರಿಸಿದ್ದಾರೆ. ಇಲ್ಲಿ ಅದ್ಭುತವಾದಂತಹ ಹೊಡೆತ. ಈ ಸಿಕ್ಸರ್ ನೊಂದಿಗೆ ತಂಡದ ಮೊತ್ತ 19 ರನ್ಗಳು. ಒಂದು ಯಾರ್ಕ್ ಮಿಸ್ ಆದ ನಂತರ, ಯಾರ್ಕ್ ಮಿಸ್ ಆದ್ರೆ ಮುಗೀತು, ಅದು ಫುಲ್ ಟಾಸ್ ಆಗಿ ಕನ್ವರ್ಟ್ ಆಗುತ್ತೆ. ಆ ಫುಲ್ ಟಾಸ್ ಅನ್ನ ಲೀಲಾಜಾಲವಾಗಿ ಲೆಗ್ ಸೈಡ್ ಅಲ್ಲಿ ಎತ್ತಿ ಬಾರಿಸಿದ್ರು. ಅದ್ಭುತವಾದ ಬ್ಯಾಟಿಂಗ್ ಪ್ರದರ್ಶನ, ಅದೇ ಒಂದು ಅದ್ಭುತವಾದ ಬೌಲಿಂಗ್ ಕೂಡ ಪ್ರದರ್ಶನ ಮಾಡಿದ್ರು ಇಲ್ಲಿ. ಮತ್ತೆ ಸುನಿಲ್ ಅವರು ಎರಡನೇ ಬಾಲ್ ಅನ್ನು ತೆಗೆದುಕೊಂಡು ಹಂಪರ್ನ ದಾಟುತ್ತಾ ಶಾರ್ಟ್ ಪಿಚ್ ಬಾಲ್ ಅನ್ನು ಅದೇ ರೀತಿಯಾಗಿ ಎತ್ತಿ ಬಾರಿಸಿದ್ದಾರೆ. ಕಾಮೆಂಟ್ರಿ ಬಾಕ್ಸ್ ಮೇಲಿಂದ 6. ಅದ್ಭುತವಾದ ಒಂದು ಬ್ಯಾಟಿಂಗ್ ಪ್ರದರ್ಶನ ಅಂತಾನೆ ಹೇಳ್ಬೋದು. ಒಂದು ಶಾರ್ಟ್ ಪಿಚ್ ಬಾಲ್ ಅನ್ನ ಲೀಲಾಜಾಲವಾಗಿ ಎತ್ತಿ ಬಾರಿಸಿದ್ರು ಇಲ್ಲಿ ಅಯೂಬ್ ಅವರು.
ಬಾಲನ್ನ ಹ್ಯಾಟ್ರಿಕ್ ಚಾನ್ಸ್ ನಲ್ಲಿ ಹ್ಯಾಟ್ರಿಕ್ ಸಿಕ್ಸರ್ ಚಾನ್ಸ್ ನಲ್ಲಿ ಈಗ ಬ್ಯಾಟ್ಸ್ಮನ್ ಇದ್ದಾರೆ. 2 ಸಿಕ್ಸರ್ನೊಂದಿಗೆ ಒಂದು ಒಳ್ಳೆಯ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗಿರುತ್ತೆ ಅವ್ರ ಹತ್ರ. ಉತ್ತಪ್ಪ ಅವರೇ, ಈ ಮ್ಯಾಚಿನ ಅಭಿಪ್ರಾಯ ನಿಮ್ಗೆ ಅನಿಸುತ್ತೆ? ಮ್ಯಾಚ್ ಇದು ಒನ್ ಸೈಡ್ ಆದಂಗೆ ಅನಿಸ್ತದೆ ನನಗೆ. ಯಾಕೆಂದ್ರೆ ಏನು ಇಲ್ಲಿ ತಮ್ಮ ವೈಯಕ್ತಿಕ ಪ್ರದರ್ಶನ ತೋರ್ತಾ ಇಲ್ಲ ಬೌಲರ್ಗಳು. ಲೋ ಸ್ಕೋರಲ್ಲಿ ಅತ್ಯುತ್ತಮ ಬೌಲಿಂಗ್ ಮಾಡಬೇಕಾಗಿದೆ. ಈಗ ಮತ್ತೆ ಗಾಳಿಯಲ್ಲಿ ಚೆಂಡು ಹಿಡಿಯೋ ಪ್ರಯತ್ನ, ಬಹಳ ಅತ್ಯುತ್ತಮ ಕ್ಯಾಚ್. ಹಾಗೆ ಚಾಣಾಕ್ಷತನದಿಂದ ರವಿ ಅವರು ಅವರನ್ನ ಕೈ ಹಿಡಿದು ಎಳೆದಿದ್ದಾರೆ. ಯಾಕೆಂದ್ರೆ ಬೌಂಡ್ರಿ ಲೈನ್ ಹೊರಗೆ ಹೋಗುವ ಸಾಧ್ಯತೆ ಇತ್ತು. ಸೂರಜ್ ಬಹಳ ಒಳ್ಳೆ ಕ್ಯಾಚ್ ನೊಂದಿಗೆ ಫಣೇಂದ್ರ ಅವರು ಈ ಸುಂದರವಾದ ಕ್ಯಾಚ್ ಆಗಬಹುದಾ? ತುಂಬಾ ಅದ್ಭುತವಾದಂತ ಕ್ಯಾಚ್ ಉತ್ತಪ್ಪ ಅವರೇ. ಹೌದು ಫಣೇಂದ್ರ ಅವರೇ, ಬಹಳ ಅತ್ಯುತ್ತಮ ಕ್ಯಾಚ್. ನ್ಯಾಷನಲ್ ಲೆವೆಲ್ ಅಲ್ಲಿ ಇದನ್ನು ಪರಿಗಣಿಸಬಹುದು. ಎರಡನೇ ಮ್ಯಾಚ್ ಟಾಸ್ಗಾಗಿ ಕೆಸಿಸಿ ಕ್ಯಾಪ್ಟನ್ ಬಸು ಅವರು ಬಂದಿದ್ದಾರೆ. ಇದಾದ ನಂತರ ಎರಡನೆಯ ಮ್ಯಾಚ್ ಟಾಸ್ ಹಾರಿಸಲು ತಯಾರಿ ನಡೆಸಲಾಗ್ತಾ ಇದೆ. ಸಂತೋಷ್ ಪರ್ಶನ್ ಅವರಿಂದ ಟಾಸ್ ಮಾಡಲಾಗುವುದು. ಎರಡನೇ ಮ್ಯಾಚಿನ ಟಾಸ್ ಕೆಸಿಸಿ ವರ್ಸಸ್ ಸಾಯಿ ಸಿಸಿ. ಟಾಸ್ ನೋಡೋಣ. ಟಾಸ್ ವಿನ್ ಬೈ ಸಾಯಿ ಸಿಸಿ. ಕನಕ್ ದಾಸ್ ವರ್ಸಸ್ ಸಾಯಿ ಸಿಸಿ ನಡುವಣ ಎರಡನೇ ಮ್ಯಾಚ್. ಟಾಸ್ ಅನ್ನು ಗೆದ್ದುಕೊಂಡಿದ್ದಾರೆ ಸಾಯಿ ಸಿಸಿಯ ಕ್ಯಾಪ್ಟನ್. ನೋಡೋಣ. ಉಮೇಶ್ ಗೌಡ್ರು ಟಾಸ್ ಗೆದ್ದುಕೊಂಡಿದ್ದಾರೆ ಸಾಯಿ ಸಿಸಿ ವತಿಯಿಂದ ಕ್ಯಾಪ್ಟನ್ ಆಗಿ. ಬಹಳ ಒಳ್ಳೆಯ ಕ್ರಿಕೆಟ್ ಇಲ್ಲಿ ನಡೀತಾ ಇರೋದು. ಈಗ ಇದರ ಹಿಂದೆ ಈಗಾಗಲೇ ಒಳ್ಳೆಯ ಕ್ಯಾಚ್ ಅನ್ನು ತೆಗೆದುಕೊಂಡು ಸೂರಜ್ ಅವರು ಕಮ್ ಬ್ಯಾಕ್ ಮಾಡಿದ್ದಾರೆ. ನೋಡೋಣ. ಮತ್ತೆ ಸುನೀಲ್ ಅವರು ತಮ್ಮ ಕ್ಷೇತ್ರ ರಕ್ಷಣೆಯನ್ನು ವೀಕ್ಷಿಸುತ್ತಾ ಎರಡನೇ ಆಟಗಾರ ಸೌರವ್. ಒಳ್ಳೆ ಹೊಡೆತ. 1 ಬೌಲ್ಸ್ 4 ರನ್ಗಾಗಿ ಚೆಂಡನ್ನು पड़ने से पहले अपना स्टार्ट ना ले. शॉट की ओर फिर से इस बार स्विच हिट खेलने की कोशिश. बीट कर दिया यहाँ पर कीपर को और ये जाती हुई 22 के रूप में शायद 4 रनों के लिए 22 के रूप में 4 रन मिलते हुए सुनील का ओवर महंगा साबित होता है. यहाँ पर बढ़िया बल्लेबाजी की थी सुनील ने, लेकिन गेंदबाजी में अपना यहाँ पर खराब योगदान इस मैच में सुनील की ओर से. लगातार 2 छक्के लगाए थे अयूब शेख ने और एक
बढ़िया गेंद से उनको पवेलियन भेजा था, बहुत ही खूबसूरती से कैच, लेकिन गेंद बढ़िया मैं नहीं कहूंगा, लेकिन क्योंकि ये थोड़ा सा बाहरी किनारा लगा था वहां पर, वो भी फिर से अच्छी वापसी इस बार आखिरी गेंद पर। इसी के साथ ओवर की समाप्ति का इशारा करते हुए अगली कमेंट्री करेंगे कन्नड़ में फणेंद्र पत्तार। ತುಂಬಾ ಧನ್ಯವಾದಗಳು. ನಮ್ಮ ಪ್ರತಿಕ್ರಿಯಿಸಿದ್ದಕ್ಕೆ ಉತ್ತಪ್ಪ ಅವರಿಗೆ ತುಂಬಾ ಧನ್ಯವಾದಗಳು. 33 ರನ್ಗಳು, ಕೇವಲ ಒಂದೇ ಒಂದು ವಿಕೆಟ್ ನಷ್ಟ. ಅದು ಅದ್ಭುತವಾದ ಕ್ಯಾಚ್ ಅನ್ನ ಪಡೆದಿದ್ರು ಇಲ್ಲಿ. ಸ್ಕೋರ್ 33, 33, 2 ಓವರ್. ನಾನು ನಿಮ್ಮೊಂದಿಗೆ ಫಣೇಂದ್ರ ಪತ್ತಾರ್ ಅಂತ ಹೇಳ್ತಾ ಇದ್ದೀನಿ. 2 ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತ 33, ಕೇವಲ ಒಂದೇ ಒಂದು ವಿಕೆಟ್ ನಷ್ಟಕ್ಕೆ ಅದ್ಭುತವಾದ ಒಂದು ಬ್ಯಾಟಿಂಗ್ ಪ್ರದರ್ಶನ ಮಾಡಿ ಪೆವಿಲಿಯನ್ ಕಡೆಗೆ ದಾಪುಗಳನ್ನು ಹಾಕಿದ್ದಾರೆ. ಈಗ ಸಾಜಿದ್ ಅವರು ಒಂದು ನೀರಿನ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಪ್ಲೇಯರ್ ಅವರಿಗೆ. ಒಂದು ಉತ್ತಮವಾದಂತಹ ಒಂದು ಪ್ಲೇಯರ್ ಲಕ್ಷಣ ಅಂತಾನೆ ಹೇಳ್ಬೋದು ಇದು. ಈಗ ಯಾರು ಬರ್ತಾರೆ ಅಂತ ನೋಡಬೇಕು. ಬೌಲಿಂಗ್ ನಲ್ಲಿ ಸೂರಜ್ ಅವರು ಒಂದು ಅದ್ಭುತವಾದಂತಹ ಕ್ಯಾಚ್ ಅನ್ನ ಪಡೆದು ನಮ್ಮ ಸಹ ಆಟಗಾರಂತಹ ಚಂದ್ರು ಸರ್ ಅವರ ಕಡೆಯಿಂದ 100 ರೂಪಾಯಿ ಕಾಣಿಕೆಯನ್ನ ತಮ್ಮದಾಗಿಸ್ಕೊಂಡಿದ್ದೀರಾ. ಸ್ವಲ್ಪ ಕ್ಷೇತ್ರ ರಕ್ಷಣೆಯಲ್ಲಿ ಬದಲಾವಣೆ ಮಾಡ್ತಾ ಇದ್ದಾರೆ. ಸ್ಟ್ರೈಕ್ ಅಲ್ಲಿ ಇದ್ದಾರೆ ಚಿದಾನಂದ್ ಸರ್ ಅವರು. ಎರಡು ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತ 33 ರನ್ಗಳು. 24 ಬಾಲ್ಗಳಲ್ಲಿ ಗೆಲ್ಲಲು ಬೇಕಾಗಿರುವ ಮೊತ್ತ ಕೇವಲ 19 ರನ್ಗಳು ಕೊಯ್ನೂರ್ ಸಿಸಿ ತಂಡಕ್ಕೆ. ಜೈನುದ್ದೀನ್ ಕೊಯ್ನೂರ್ ಸಿಸಿ ತಂಡದ ಮಾಲೀಕರು ಒಂದು ಹರಾಜಿನಲ್ಲಿ ಬೇಡಿ ನಮ್ಮ ತಂಡವನ್ನು ತೆಗೆದುಕೊಂಡಿದ್ದಾರೆ. ತುಂಬಾ ಧನ್ಯವಾದಗಳು ಜೈನುದ್ದೀನ್ ಅವರಿಗೆ. ಸರ್ಕಲ್ನ ತುದಿಯಿಂದ ಹಂಪರ್ನ ದಾಟುತ್ತಾ ಬರ್ತಾ ಇದ್ದಾರೆ ಸೂರಜ್ ಅವರು. ಒಂದು ರಿವರ್ಸ್ ಹೊಡೆಯುವಲ್ಲಿ ಯತ್ನ, ಅದೇ ರೀತಿ ವಿಫಲ ಅಂತಾನೆ ಹೇಳ್ಬೋದು. ಒಂದು ಸ್ಲೋವರ್ ಅನ್ನ ಬಾಲ್ ಅನ್ನ ಬೇಗನೆ ಗುರುತಿಸಲಿಲ್ಲ. ಅದ್ಭುತವಾದ ಒಂದು ಬೌಲಿಂಗ್. 3ನೇ ಓವರ್ ಪ್ರಗತಿಯಲ್ಲಿ ತಂಡದ ಮೊತ್ತ 33, ಕೇವಲ ಒಂದು ವಿಕೆಟ್ ನಷ್ಟಕ್ಕೆ. ಸ್ಟೇಟ್ ಅಂಪರ್ ಅಂತ ಮಂಜು ಸರ್ ಅವರು, ಲೆಗ್ ಅಂಪರ್ ವಿಶಾಲ್ ಸಿಂದ್ಗಿ, ನಮ್ಮ ಕ್ಲಾಸ್ಮೇಟ್ ಅಂತಾನೆ ಹೇಳ್ತಾ ಇದ್ದೀನಿ. ಒಂದು ಅದ್ಭುತವಾದ ರಿವರ್ಸ್. ಅದೇ ರೀತಿಯಾಗಿ ಮೊದಲನೇ ಪ್ರಯತ್ನ ವಿಫಲವಾಗಿತ್ತು. ಬೌಲರ್ ಯಶಸ್ವಿಯಾಗಿದ್ರು. 2ನೇ ಬಾಲ್ನಲ್ಲಿ ಬ್ಯಾಟ್ಸ್ಮನ್ ಯಶಸ್ವಿಯಾಗಿದ್ದಾರೆ. ಕ್ರಿಕೆಟೇ ಹಾಗೆ, ಯಾರು ಯಾವಾಗ ಯಶಸ್ವಿ ಆಗ್ತಾರೋ, ಯಾರು ಯಾವಾಗ ವಿಫಲ ಆಗ್ತಾರೋ ಅಂತ ಹೇಳೋದಕ್ಕೆ ಬರೋದಿಲ್ಲ. ನಮ್ಮ ಜೀವನನೂ ಕೂಡ ಹಾಗೆ. ಯಾವ ರೀತಿಯಲ್ಲಿ ಕ್ರಿಕೆಟ್ ರೀತಿನೇ ಜೀವನ ಅಂತಾನೆ ಹೇಳ್ತಾ ಇದ್ದೀನಿ ನಾನು. ಒಂದು ಓವರ್ನಲ್ಲಿ 6 ಬಾಲ್ಗಳು ಇರ್ತವೆ. ಮತ್ತೆ ಒಂದು ಫುಲ್ ಟಾಸ್ ಬಾಲ್ ಅನ್ನ ಕವರ್ ನತ್ತ ಒಂದು ಲೆದರ್ ಸ್ಟ್ರೋಕ್ ಅನ್ನ ಬಾರಿಸಿದ್ದಾರೆ. ಒಂದು ಅದ್ಭುತವಾದಂತಹ ಕ್ಷೇತ್ರ ರಕ್ಷಣೆ 2 ರನ್ಗಳೊಂದಿಗೆ ತೃಪ್ತಿ ಪಟ್ಟಿದ್ದಾರೆ ಚಿದಾನಂದ್ ಸರ್. ರಮೇಶ್, ನಾವು ರಮೇಶ್ ಅವರನ್ನ ಹಾರ್ದಿಕ್ ಪಾಂಡ್ಯ ಅಂತ ಕರಿತಾ ಇದ್ದೀವಿ. ಯಾಕಂದ್ರೆ ಅವರ ಬಾಡಿ ಸ್ಟ್ರಕ್ಚರೇ ಹಾಗೆ ಇದೆ, ಒಂದು ಫಿಟ್ನೆಸ್ ಆಗಿದೆ ಅವ್ರದ್ದು. ಹಲೋ, ಅದ್ಭುತವಾದ ಕ್ಷೇತ್ರ ರಕ್ಷಣೆ ನಮ್ಮ ರವಿ ಅವರಿಂದ. ರವಿ ಅವರಿಗೆ ಗೌತಮ್ ಅವರು ಏನೋ ಹೇಳ್ತಾ ಇದ್ರು, ಯಾರು ಇಂಡಿ ಜಯರಾಮ್ ಅಂತ ಹೇಳ್ತಾ ಇದ್ರು. ಅದೇ ರೀತಿಯಾಗಿ ಅವರು ಪ್ರದರ್ಶನ ಆಗಿದೆ. ಸ್ವಲ್ಪ ಕ್ಷೇತ್ರ ರಕ್ಷಣೆ ಬದಲಾವಣೆ ಮಾಡ್ತಾ ಇದ್ದಾರೆ. ಬಾಲರ್ ಆದಂತಹ ಸೂರಜ್ ಅವರು ಸ್ವಲ್ಪ ಶಾಟ್ ಫೇಲ್ ಆದ್ರಿಂದ ಚಿದಾನಂದ್ ಸರ್ ಅವರು ಸ್ವಲ್ಪ ನಿರಾಸೆಯನ್ನು ವ್ಯಕ್ತಪಡಿಸಿದ್ರು. ಶಾಟ್ ಹೊಡೆದ ನಂತರ ಅಂದ್ರು, ಯಾಕೆ ಅಂದ್ರೆ ಅದು ಇನ್ನೂ ಚೆನ್ನಾಗಿ ಹೊಡಿಬಹುದಿತ್ತು. ಕ್ಷೇತ್ರ ರಕ್ಷಣೆಯಲ್ಲಿ ಬದಲಾವಣೆ ಮಾಡ್ತಾ ಇದ್ದಾರೆ ಅಲ್ಲಿ ಕೀಪರ್ ಮತ್ತೆ ಜಯರಾಮ್ ಅವರು. ಒಂದು ಒಳ್ಳೆಯ ಹೊಡೆತ, ಅದೇ ರೀತಿಯಾದಂತಹ ಒಂದು ಕ್ಷೇತ್ರ ರಕ್ಷಣೆ, ಒಂದು ಒಳ್ಳೆಯ ಥ್ರೋ ಅಂತಾನೆ ಹೇಳ್ಬೋದು. ಕೇವಲ 1 ರನ್ಗೆ ತೃಪ್ತಿಪಟ್ಟಿದ್ದಾರೆ ಐಕಾನ್ ಪ್ಲೇಯರ್. ಈಗ ಮತ್ತೆ ಸ್ಟ್ರೈಕ್ ಅಲ್ಲಿ ಇದ್ದಾರೆ ಚಿದಾನಂದ್ ಅವರು.
ಚಿದಾನಂದ್ ಬಿರಾದರ್ ಅವರಿಗೆ ಒಂದು ಸುವರ್ಣಾವಕಾಶ. ಹ್ಯಾಟ್ರಿಕ್ ಸಿಕ್ಸರ್ ಬಾರಿಸಿದ್ದಲ್ಲಿ ನಮ್ಮ ಶರಣು ಡಿ ಕೆ ಅವರಿಂದ 1001 ರೂಪಾಯಿ. ಒಂದು ಒಳ್ಳೆಯ ಶಾರ್ಟ್ ಪಾಯಿಂಟ್ ಅಲ್ಲಿ ಎತ್ತಿ ಬಾರಿಸಿದ್ದಾರೆ. ಎಷ್ಟು ವೇಗ ಇತ್ತು ಅಂದ್ರೆ ಫೀಲ್ಡರ್ ಕೈ ಹಾಕುವ ಯತ್ನ ಮಾಡಿದ್ರು ಕೂಡ ತುಂಬಾ ಸ್ಪೀಡ್ ಆಗಿ ಸಾಯಿ ಶಿಶಿ ಅವ್ರ ಕಡೆಯಿಂದ ತಮ್ಮ ಕಡೆಯಿಂದ ಏನೂ ಒಪಿನಿಯನ್ ಬಂದಿಲ್ಲ. ಉಮೇಶ್ ಸರ್, ತಮ್ಮ ಫೀಲ್ಡಿಂಗ್ ಏನು ಹೇಳ್ರಿ. ಬಾಲಿಂಗ್ ಫಸ್ಟ್. ಹಾಂ, ಕೆ ಸಿ ಸಿ ಅವರಿಗೆ ನೀವು ಬ್ಯಾಟಿಂಗ್ ಮಾಡ್ಬೇಕಾದ್ರೆ ಅವ್ರು ಬಾಲಿಂಗ್ ತೊಗೊಂಡಿದ್ದಾರೆ, ತಾವು ಬ್ಯಾಟಿಂಗ್ ಮಾಡಬೇಕು. ಕೆ ಸಿ ಸಿ ಸಾಯಿ ಸಿಸಿ ತಂಡ ಟಾಸ್ ಅನ್ನ ಗೆದ್ದುಕೊಂಡು ನಾವು ಬೌಲಿಂಗ್ ಫಸ್ಟ್ ಮಾಡ್ತೀವಿ ಅಂತ ಅನ್ಕೊಂಡಿದ್ದಾರೆ. ಅವರು ಸಾರಿ ಹೇಳಿದ್ದಾರೆ. ಗುಡ್ ಲಕ್ ಎರಡೂ ಟೀಮ್ಗೆ. ಒಂದು ಒಳ್ಳೆಯ ಪ್ರದರ್ಶನ ನೀಡಿ. ಕೆಸಿಸಿ ತಂಡದಲ್ಲಿ ನಮ್ಮ ಪ್ರೀತಿಯ ಪ್ರಾಕ್ಟೀಸ್ ಕ್ಯಾಪ್ಟನ್ ಅಂತಾನೆ ಹೇಳ್ಬೋದು ಅಬ್ಬು ಲಾರಾ, ಅಜಾನುಬಾಹು ಅಂತಾನೆ ಹೇಳ್ಬೋದು. ಮೂರು ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತ 45, ಕೇವಲ ಒಂದೇ ಒಂದು ವಿಕೆಟ್ ನಷ್ಟಕ್ಕೆ. ಅದು ಕೂಡ ಒಂದು ಅದ್ಭುತ ಕ್ಯಾಚ್ ಅನ್ನ ಪಡೆದಿದ್ರು ಸುರೇಶ್ ಅವರಲ್ಲಿ. ಈಗ ರಮೇಶ್ ಅವರು ಒಬ್ಬ ಕಟ್ಟರ್ ಬೌಲರ್ ಅಂತ ಹೇಳ್ಬೋದು. ಸ್ವಲ್ಪ ಲೈನಪ್ ನಲ್ಲಿ ಸ್ವಲ್ಪ ತೊಂದರೆ ಆಯ್ತು, ಮತ್ತೆ ವಾಪಸ್ ಹೋಗ್ತಾ ಇದ್ದಾರೆ. ಹಾರ್ದಿಕ್ ಪಾಂಡ್ಯ ಅಂತಾನೆ ನಾನು ಇವರನ್ನ ಗುರುತಿಸ್ತೀನಿ. ಅವರ ಬಾಡಿ ಲ್ಯಾಂಗ್ವೇಜ್ ಸ್ಟೈಲ್ ಹಾಗೆ ಇದೆ. ಒಂದು ಫಿಟ್ನೆಸ್ ಪ್ಲೇಯರ್, ಫೀಲ್ಡಿಂಗ್ ತುಂಬಾ ಚೆನ್ನಾಗಿ ಮಾಡ್ತಾರೆ. ಒಂದು ಅದ್ಭುತವಾದಂತಹ ಕಟ್ಟರ್ ಬೌಲರ್. ಒಂದು ರನ್ನ ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಇಂಡಿ ಜಯರಾಮ್ ಅವರ ಕೈಯಲ್ಲಿ ಚೆಂಡು ಕೇವಲ 1 ಬಂಪ್ಸ್ ನಲ್ಲಿ ಕೀಪರ್ ಕಡೆಗೆ ಥ್ರೋ ಅನ್ನು ಎಸೆದಿದ್ದಾರೆ. ಕ್ಷೇತ್ರ ರಕ್ಷಣೆಯಲ್ಲಿ ಸ್ವಲ್ಪ ಬದಲಾವಣೆ ಮಾಡ್ತಾ ಇದ್ದಾರೆ ರಮೇಶ್ ಅವರು. ಯಾವ ರೀತಿಯಾಗಿ ಬೌಲಿಂಗ್ ನಲ್ಲಿ ಮುಂದಿನ ಸೀನಿಯರ್ ಆಟಗಾರರಾದಂತಹ ಚಿದಾನಂದ್ ಬಿರಾದರ್ ಅವರನ್ನ ಕಟ್ಟಿ ಹಾಕ್ತಾರೆ ಅಂತ ನೋಡಬೇಕು. ಸರ್ಕಲ್ ನ ತುದಿಯಿಂದ ರಮೇಶ್ ಅವರು ವಿಶಾಲ್ ಅವರನ್ನ ದಾಟುತ್ತಾ ಅದ್ಭುತವಾದಂತಹ ಡ್ರೈವ್, ಗಲಿಯಲ್ಲಿ ಚೆಂಡು. ಅದೇ ರೀತಿಯಾಗಿ ಒಂದು ಕ್ಷೇತ್ರ ರಕ್ಷಣೆ. 1 ರನ್ಗೆ ತೃಪ್ತಿ ಪಟ್ಟಿದ್ದಾರೆ. ಅದ್ಭುತವಾದಂತಹ ಬೌಲಿಂಗ್ ಪ್ರದರ್ಶನ. ಅವರ ಹತ್ರ ಫೇಸ್ ಇದೆ, ಕಟ್ ಇದೆ. 4ನೇ ಓವರ್ ಪ್ರಗತಿಯಲ್ಲಿ 16 ಬಾಲ್ಗಳಲ್ಲಿ ಕೇವಲ 5 ರನ್ಗಳ ಅವಶ್ಯಕತೆ ಗೆಲ್ಲಲು. ಬೋಲ್ಡ್ ಆದ್ರು ಇಲ್ಲಿ ಐಕಾನ್ ಪ್ಲೇಯರ್ ಅನ್ನ ಪೆವಿಲಿಯನ್ ಕಡೆಗೆ ಕಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ರಮೇಶ್ ಅವರು. ಬಾಲ್ಗಳಲ್ಲಿ 5 ರನ್ಗಳು, 47 ರನ್ಗಳು. 4ನೇ ಓವರ್ ಪ್ರಗತಿಯಲ್ಲಿ ಒಂದು ಉತ್ತಮವಾದಂತಹ ರನ್ ರೇಟ್ ನೊಂದಿಗೆ ಕೊಯ್ನೂರು ಸಿಸಿ ತಂಡ ಒಂದು ಅದ್ಭುತವಾದಂತಹ ಶಾಟ್ ಅಂತಾನೆ ಹೇಳ್ಬೋದು ನಮ್ಮ ವಸಂತ್ ಅವರಿಂದ. ಬಂದ ತಕ್ಷಣ ಬಾಲ್
ಬಾಲ್ ಬಂದಿದೆ ಸರ್, ಬಾಲ್ ಬಂದಿದೆ. ಕನೆಕ್ಟ್ ಬ್ಯಾಟ್ಸ್ಮನ್